ನಿತ್ಯ ಹುಟ್ಟಿ ನಿತ್ಯ ಸಾಯ್ತೇನಂದ್ರು ಸುಧಾ ನಿನಗೆ ಚಿಂತಿರಬಾರ್ದು. ಹುಟ್ಟಿದ್ದು ನೀನಲ್ಲ, ಸಾಯುವುದು ನೀನಲ್ಲ. ಏನ್ ಶರೀರ ಹುಟ್ಟತೈತಿ, ಶರೀರ ಸಾಯ್ತೈತಿ. ಈ ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ನಾನ ಹುಟ್ಟಿನಿ, ನಾನ ಸಾಯ್ತೀನಿ ಅಂತಿ. ಈ ಹುಟ್ಟಕ್ಕಿಂತ ಮೊದಲು ನೀ ಅದಿ, ಈ ಸತ್ವಾದ ಮ್ಯಾಗೂ ನೀ ಇರ್ತಿ. ಇದನ್ನ ಖಾತ್ರಿ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನೀನು ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಲಾಭ ನೋಡು. ಇಲ್ಲ ಮಾಡ್ಕೊಳ್ಳಿಲ್ಲಕ್ಕ ನೀ ಅಲ್ಲದನ್ನ ಹಿಡ್ಕೊಂಡು ನಾನ ಹುಟ್ಟಿನಿ, ನಾನ ಸಾಯ್ತೀನಿ, ನನಗ ಇವೆಲ್ಲ ಅದಾವ ಅಂತ ಆರೋಪ ಮಾಡ್ಕೊಂಡ ಅನಾವಶ್ಯಕ ದುಃಖವನ್ನು ಹೊಂದ್ಲಿಕ್ಕತ್ತೀನಿ. ಏನ್ ಇದನ್ನೆಲ್ಲ ಸಂಬಂಧ ತಪ್ಪಿಸ್ಕೋ. ಇವನ್ನೆಲ್ಲ ನೀನಲ್ಲದ ಎಲ್ಲಾ ಸಂಬಂಧಗಳನ್ನು ತಪ್ಪಿಸ್ಕೊಂಡಾಗ ನೀನು ನೆಮ್ಮದಿಯಿಂದ ಇರ್ಲಿಕ್ಕೆ ಬರ್ತದೆ. ಈಗ ಅವಕಾಶದ ಮನುಷ್ಯನ ಜನ್ಮಕ್ಕೆ ಬಂದಾಗ ಇವು ಸಂಬಂಧಗಳನ್ನು ತಪ್ಪಿಸ್ಕೋ. ಏನ್ ನೀನ್ ಯಾರು, ನೀನಲ್ಲದ ಯಾವುದು? ಏನ್ ಆತ್ಮ ಮತ್ತು ಅನಾತ್ಮಗಳ ವಿವರಣೆ, ಇದೇ ವಿಚಾರ ನಾವು ಮಾಡ್ಬೇಕಾಗಿದೆ. ಏನ್ ನಾವಲ್ಲದ ನಾವು ಅಂತ ತಿಳ್ಕೊಂಡ ನಾನ ಹುಟ್ಟಿನಿ, ನಾನ ಸತ್ನಿ, ನನಗ ವಿಕಾರ ಅದಾವು. ಯಾವ ವಿಕಾರನೂ ಆಗಿಲ್ಲ, ನಿನ್ಗೆ ಏನೂ ಆಗಿಲ್ಲ. ಏನಾರ ಆಗುವುದಿಲ್ಲ, ನೀ ಅಲ್ಲದ್ರೊಳಗ ಆಗ್ಯಾವ. ಅಜ್ಞಾನ ಎಂಬುವಂತಹದ್ದು ಏನದ, ಜ್ಞಾನ ಪ್ರದೀಪದಲ್ಲಿ ಅದು ಪ್ರವೇಶಿಸಲಾರದು. ಹೌದು, ಅಲ್ಲಿ ಬೆಳಕಿದೆ, ಕತ್ಲೆ ಇಲ್ಲೇ ಇಲ್ಲ, ಎಲ್ಲ ಇಲ್ವ? ಸೂರ್ಯನಲ್ಲಿ ಕತ್ತಲೆ ಅನ್ನೋದು ಎಲ್ಲೈತಿ? ಬೆಳಕು. ಬೆಳಕಿದ್ದಲ್ಲಿ ಕತ್ಲಿಲ್ಲೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಅಜ್ಞಾನ ಯಾರಿಗೆ? ನೀನು ಯಾರು ನೋಡ್ಕೊ. ನನಗಂತ ತಿಳ್ಕೊಂಡಿಲ್ಲ. ನೀನ ಆ ಅರಿವು ಸ್ವರೂಪ ಇದ್ದಾಗ ಅರಿವಿಗೆ ಅಜ್ಞಾನ ಎಲ್ಲೈತಿ? ಯಾವ ಕಾಲಕ್ಕೂ ಇಲ್ಲ ಅನ್ನೋದನ್ನ ತಿಳ್ಕೋದ. ಅಜ್ಞಾನ ಇಲ್ಲೇ ಇಲ್ಲ ಅಂತ ತಿಳ್ಕೋದನ ಇದ ಸರಿಯಾದ ತಿಳುವಳಿಕೆ. ವಿಷಯ ಭೋಗಗಳಲ್ಲಿ ನಿರಂತರ ಮುಳುಗಿದ ಪುರುಷನು ಅತ್ಯಂತ ದುಃಖಿಯಾಗುವಂತ. ಮತ್ತೊಂದು ಹೆಸನೇ ಇಲ್ರಿ, ಬರೇ ಅದ ವಿಷಯ ಚಿಂತನೆದಾಗ ಕಾಲ ಕಳಿಸತ್ತ. ಎಷ್ಟೋ ಜನ್ಮಗಳು ಹಿಂಗ ಹೋದ ನಮ್ಮಲ್ಲಿ. ಇದೊಂದು ಜನ್ಮದಾಗ್ರೆ ಅದರಿಂದ ಆ ಕಡೆಕಾಗ ತೊರೆ ವಿಷಯವನ್ನು ಜಾಗೃತ ಆಗ. ಏನ್ ಅಂದಾಗ ನಿನಗೆ ಇದು ಅನುಭವ ಕೊಡ್ತದೆ. ಅಜ್ಞಾನಿ ಜೀವನ ತನ್ನ ಭಾವನೆಗೆ ಅನುಸಾರವಾಗಿ ಸಂಸಾರವನ್ನು ಧಾರಣೆ ಮಾಡುವ. ತಾನು ಕಲ್ಪನಾ ಮಾಡ್ಕೊಂಡಂಗ ನೀನ ಕಲ್ಪಿಸ್ಕೊಂಡು ನೀನು ಕಲ್ಪನಾದ ಇದ್ರಾಗ ಸಿಕ್ಕೊಂಡು ನೀನ ಒದ್ದಾಡ್ತಿ. ಬಲಿ ಕಲ್ಪನಾದಿಗಳ ಬಲಿ ನೀನ ಮಾಡ್ಕೊಂಡು ಕೂತೀನಿ. ಯಾರು ನಿನ್ನ ಈ ಬಂಧನಕ್ಕೆ ಹಾಕಿಲ್ಲ, ನಿನ್ನ ಕಲ್ಪನೆಗಳೇ ನಿನ್ನ ಬಂಧನಕ್ಕೆ ಹಾಕಿಲ್ಲ. ಏನ್ ಕಲ್ಪನೆಗಳು ಹೆಂಗೆ ಕಡಿಮೆ ಕಾವು ಹಂಗಂಗೆ ನಿನಗೆ ಸಮಾಧಾನ ಇರ್ತದೆ. ಕಲ್ಪನಾದಿಗಳು ಪೂರ್ಣ ಇರಲಿಲ್ಲ ಅಂದ್ರೆ ಪೂರ್ಣ ಸಮಾಧಾನ ಶಾಂತಿ ನಿನಗೆ ಅನುಭವ. ಅದಕ್ಕೆ ಯಾವುದೇ ತರದ ಕಲ್ಪನೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಆ ಸೂತ್ರ ನಿನಗೆ ಹತ್ತೈತೆ ನಾವು. ಅಭ್ಯಾಸ ನಿರಂತರ ನಡಿಬೇಕು. ಏನ್ ಯಾವ ಅನ್ಯ ಕಲ್ಪನೆಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ತನ್ನ ಆನಂದದ ನೆನಪಿನಾಗ ಇರಾಕ್ ಬರ್ತೈತೆ. ಇದು ಮಾನವನಿಗೆಲ್ಲ ಮಾಡ್ಕೊಳಿಕ್ ಬರ್ತಿದ್ರು ಮತ್ತು ಹೀನ ವಿಷಯ ವಸ್ತುಗಳ ಕಡೆಗಿನ ಲಕ್ಷ್ಯ. ಯಾಕೆ ಅಂತ ವಾತಾವರಣದೊಳಗೆ ನಾವು ಹುಟ್ಟಿಬಿಟ್ಟೇವಿ. ಪರಿಸರನ ಅಂತದೈತಿ, ಏನ್ ಮಾಡೋದು? ಎತ್ ಹೋದ್ರು ಅವ ಸುದ್ದಿ, ಅವ ನೆನಪು ಮಾಡೋದು. ಬಲ್ಲವ್ರು ನೋಡಿ ತಿಳ್ಕೊಬೇಕು ಅನ್ನೋದು ಹೊಳಿವಲ್ದು ನಮಗೆ. ಸತ್ಯದ ಬಗ್ಗೆ ಇರುವಂತಹ ಅಭಿಮಾನ ಅದ ನಿರಭಿಮಾನ. ನಿರಭಿಮಾನ ಅಂಚಿತ ವಿಮೋಕ್ಷ ಅಂದಾರ. ತನಗೆ ತಾನು ಅನ್ನೋದು ನಿರಭಿಮಾನ, ತಾನಲ್ಲದಕ್ಕೆ ತಾನು ಅನ್ನೋದು ಅದು ಅಹಂಕಾರ ಬರ್ತದೆ. ಅಲ್ಲದನ್ನ ಹಿಡ್ಕೊಂಡು ಕುಂದಿರ್ತೀನಿ, ತಡೆಯಲ್ಗೆ ಬಂದ್ಬಿಡ್ತೈತ್ರಿ ಅದು. ಅದೇ ರೂಢಿಯಾಗಿಬಿಟ್ಟ. ಜನ್ಮ ಜನ್ಮಾಂತರ ಅಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತಿದ್ದ. ಆರೋಪಿತ ಭಾವ ತೆಗೆದು ಹಾಕಿದಾಗ ಯಥಾರ್ಥವಾದಂತ ಇರುವಿನ ಅನುಭವ ನಿನಗೆ ಆಕೈತಿ.
ತನ್ನಲ್ಲಿ ತಾನು ಯಾವ ನೆಲೆಯಾಗಿ ನಿಂತಿರ್ತಾನ ಅವನಿಗೆ ಇಹದಲ್ಲಿಯೂ ಪರದಲ್ಲಿಯೂ ಯಾವ ಕೊರತೆನೂ ಇರುವುದಿಲ್ಲ. ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವ ಏ ಅದನ್ನ ಮರೆತು ಈ ದೇಹ ನಾನಂತ ತಿಳ್ಕೊಂಡು ಅವ್ ಏನ್ ಮಾಡಿದ್ರು ಸಮಾಧಾನ ಇಲ್ಲ. ಈಗ ಮಾಡೇ ಮಾಡ್ತೈತಿ ಅನ್ನೋದು ಪುರ್ಸೊತ್ತಿಲ್ದಂಗ ಹಂಗ ಒಟ್ಟ ನೆಮ್ಮದಿನ ಆಗೋದು. ಯಾಕೆ ಎಲ್ಲದನ್ನ ಹಿಡ್ಕೊಂಡು ಕುಂತೈತಿ. ಏ ಈ ಇದು ಈ ಹುಚ್ಚ ಯಾರು ಬಿಡಿಸ್ಬೇಕಂದ್ರೆ ಏನಿದ್ದೆ ಅದನ್ನ ಬಿಟ್ಟು ಎಲ್ಲದ ನೀನಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಈ ಆರೋಪಿತ ಭಾವ ತೆಗೆದುಹಾಕುವುದರಿಂದ ನಾವು ಈ ಪ್ರಯತ್ನ ಮಾಡ್ಬೇಕಾಗೈತಿ. ತತ್ವಜ್ಞಾನ ಬಹಳ ಗೂಢವಾದದ. ಏನ್ ನಿಜದ ಆ ಸ್ಥಿತಿಯನ್ನು ನಾವು ಹೊಂದಬೇಕಾದ್ರೆ ಹೊರಗಿನ ಆಡಂಬರ ಎಲ್ಲ ಕೈ ಬಿಡಬೇಕಾಗತ್ತೆ. ರಂಜನಾಕ್ ಬಿದ್ದರೆ ಕೆಲಸ ಆಗುದಿಲ್ಲ ನೋಡ್ರಿ. ನಿರಂಜನ ಸ್ಥಿತಿಯನ್ನು ಹೊಂದಲಿಕ್ಕೆ ರಂಜನಾದಿಗಳು ವ್ಯವಹಾರ ಇಂದ್ರಿಯಗಳೆಲ್ಲ ರಂಜನಾದನೋ ಎಲ್ಲ ಮನುಷ್ಯನೇ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಿಟ್ಟಾಗ ಅನುಭವ ಬರ್ತದೆ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅನ್ನುವಲ್ಲಿ ಅಲ್ಲಿ ಶಬ್ದಗಳ ಕತ್ಲೆ ಅದಕ್ಕೆ ಬೇಕಾಗೈತಿ. ಯಾವ ಭಾಷೆ ಬೇಕಾಗೈತಿ ಇಲ್ಲಿ? ಸುಮ್ಮನೆ ಇದು ಒಂದ ಇದಕ್ಕೆ ಸಾಧನ, ಮತ್ತೇನು ಮಾಡ್ಬೇಕಾಗಿಲ್ಲ. ಮನಸ್ಸು ತಾನು ಸುಮ್ಮನೆ ಇದ್ದಾಗ ಅದು ಅನುಭವ ಸೂತ್ರ ಹತ್ತೈತಿ. ಈ ಮೂರು ಅವಸ್ಥೆಗಳ ತೋರ್ತಾವಲ್ಲ ಯಾವ ಕಾಯಂ ಅದಾವ ನನಗೆ. ಅಂದಿಂದ ಇವಕ್ಕೆ ಯಾಕೆ ಎಷ್ಟು ಗಮನ ಕೊಡ್ತೀರಿ ನೀವು? ತೂರಿಡಗುವ ಅವಸ್ಥಾ ಸಂಬಂಧ ಯಾವ ಇರುದಿಲ್ಲ. ಬಂತು ಹೋತು, ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ರೆ ಬಂತು ಹೋತು. ಆಗಂತಕ ಹೌದಿಲ್ಲ, ಬಂದು ಹೋಗ್ತಾವಿಲ್ಲ. ಕಾಯಂ ಅದಾವ ಇವು ಅವಸ್ಥೆಗಳೆಲ್ಲ ನಿನ್ನಲ್ಲಿ ತೋರ್ತಾವ. ಎಚ್ಚರಿಕೆ ಆತು ಹೋತು, ಕನಸು ಬಿತ್ತು ಹೋತು, ನಿದ್ರೆ ಬಂತು ಹೋತು. ಆಗಂತಕ ಅದು ಬಂದು ಹೋಗುವಂತಹ ವಸ್ತುಗಳವೆಲ್ಲ. ಇವು ಮೂರು ವಸ್ತುಗಳ ಮಿಥ್ಯದಾವ ಅನ್ನೋದು ಖಾತ್ರಿ ಮಾಡ್ಕೊಂಡಾಗ ನೀನ್ ಚಿಂತೆ ಕೇಳಿದೈತಿ ನೋಡಿ. ಇವು ಕಪಡದ ಅವಸ್ಥೆಗಳು, ಇವು ಮಿಥ್ಯದಾವ ಅಂತ ತಿಳ್ಕೊಂಡು ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಇವುಗಳ ನೆನಪ ಬರುದು ನಿನಗೆ. ಈ ಹೊರಗಿನ ವಸ್ತುಗಳನ್ನ ಅವ್ರು ಸುಖ ಹೊಂದಬೇಕಂದ್ರೆ ಹರಿಹರ ಬ್ರಹ್ಮಾದಿಗಳಿಗೂ ಸುಖ ಸಾಧ್ಯ ಇಲ್ಲ. ನೆಮ್ಮದಿ ಕೊಡ್ತಾವ ನಾವು ಜಗತ್ತಿನ ವಸ್ತುಗಳು. ಅವು ನೆಮ್ಮದಿ ಕೊಟ್ಟು ಬಿಟ್ಟಿದ್ರೆ ಅವನು ಹೊಂದಿದವ್ರು ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು. ಇನ್ನಷ್ಟು ಕೊಡ್ತಾವ ಅನ್ನೋ ತಿಳುವಳಿಕೆ ಒಳಗ ಅವು ಬೆಡ್ ಹತ್ತೀರಿ ಇನ್ನು ಕೊಡ್ತಾವಂತ. ಎಷ್ಟು ಶರೀರ ಹಾಳು ಮಾಡ್ಕೊಂಡ್ರು ಇನ್ನು ಕೊಡ್ಲಿಲ್ಲ ಅವನು. ಅದಕ್ಕೆ ಇಷ್ಟ ಮಹಾತ್ಮರು ಹೇಳಿದ ಮ್ಯಾಗು ಹೇಳ ಮಗ ಅವನದಂತ ಮತ್ತು ಅವು ಕೊಡ್ತಾವನು ಸಂಶಯ ಮತ್ತು ಅದನ್ನ ಮಾಡಕ್ ಯಾರು ತನ್ನ ಇದನ್ನೆಲ್ಲ ಆವಿಷ್ಯ ಎಲ್ಲ ಅದಕ್ಕೆ ಕಳಿತೈತಿ. ಅವತಾರಿ ಪುರುಷರಂತ ಯಾರಿಗಂತಾರ? ಸಮಾಧಿಯಿಂದ ಉತ್ಥಾನ ಆಗಿ ವ್ಯವಹಾರಿಕ ಎಚ್ಚರಿಕೆಗೆ ಬಂದವರು ಅವತಾರಿಗಳು. ಅವರಿಂದ ಇದು ದಾರಿ ನಮಗೆ ಸಿಗ್ತೈತಿ, ಸುಖದ ದಾರಿ. ಯಥಾರ್ಥ ಜ್ಞಾನ ಮಾಡ್ಕೊಳ್ಳಿ. ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋದ ಹೊರತು ಎದುರಾಗಿನ ಅಭಿಲಾಷೆ ಹೋಗುದಿಲ್ಲ ನೀನು. ಯಥಾರ್ಥ ಇದ್ದಂತ ವಸ್ತುವಿನ ಜ್ಞಾನ ನಮ್ಗೆ ಆತು ಅಂದ್ರೆ ಎಲ್ಲಾ ವಿಷಯದ ಅಭಿಲಾಷೆ ಎಲ್ಲ ನಷ್ಟ ಆಗಿ ಹೋಗ್ತೈತಿ ನೋಡ್ರಿ. ಏನು ಉಳಿದಿಲ್ಲ ನಿನಗೆ. ಆ ತಿಳುವಳಿಕೆ ಇಲ್ಲದಕ್ಕೆ ಇವೆಲ್ಲ ಗಟ್ಟಿ ಹಾಕೊಂಡು ಕುಂತ. ತಿಳುವಳಿಕೆಯಿಂದ ಜಗತ್ತಿನ ನಿವೃತ್ತಿಗೆ ತೂರಿ ಪದ ಅಂತಾರೆ.
ತಿಳುವಳಿಕೆಯಿಂದ ಅರಿವಿನ ಮೂಲಕ ನಾವು ಆನಂದದ ಎದುರಾಗಿರ್ಬೇಕು, ಆನಂದದ ಭಾವದೊಳಗೆ, ಮರಿವಿ ಮೂಲಕ ಅಲ್ಲ. ಅದು ತಾತ್ಪರ್ಯ ವಿಶ್ರಾಂತಿ ಸ್ಥಾನ. ತಿಳುವಳಿಕೆಯಿಂದ ಇವೆಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡು ಆ ಸ್ಥಿತಿಯನ್ನು ಹೊಂದುವುದು. ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ನಾವು ಮಾಡ್ಬೇಕಾಗತ್ತೆ. ಹೃದಯವನ್ನು ಕುಬ್ಧಗೊಳಿಸುವಂತ ಕಾಮ ವಾಸನಾರೂಪ ಜಾಲದಿಂದ ನಿಬದ್ಧವೂ ಸಂಪೂರ್ಣ ಆವರ್ತ ರೂಪ ವಿಕಾರಗಳಿಂದ ಯುಕ್ತವೂ ಸ್ತ್ರೀ ಪುತ್ರಾದಿಗಳಿಂದ ವಿಶಾಲ ಸ್ನೇಹಪೂರಿತವಾದ ಜೀವಾತ್ಮನ ಸಂಕಲ್ಪವೇ ಈ ಸಂಸಾರವಾಗಿದೆ. ಏನ್ ತಾನ ಹಿಂಗೆಲ್ಲ ಇದ್ರೆ ಆರಾಮ ಇರ್ತೇನೆ ಅಂತ ಕಲ್ಪಿಸ್ಕೊಂಡ. ಆಶಾ ಒಳಗಿತ್ತಂದ್ರೆ ನಿನಗೆ ಸಮಾಧಾನ ಶಾಂತಿ ಇರ್ತೈತಿನ. ಅದಕ್ಕೆ ಆಶೆಯನ್ನು ನಾಶ ಮಾಡ್ಕೊ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಆಶಾನ. ಎಚ್ಚರ ಆಗದಿದ್ರೆ ಭಾಳ ಚಲೋ ಐತಿ ನೋಡ್ರಿ. ಒಳ್ಳೆ ಎಚ್ಚರ ಆತಪ್ಪ ಅಂತ ಹೊಟ್ಟೆ ಬ್ಯಾಣಿ ಹತ್ಬೇಕು ನಮ್ಗೆ. ಇನ್ನೊಮ್ಮೆ ಎಚ್ಚರ ಆಗದಂಗೆ ಎಂದ್ ಮಾಡ್ಕೊಂಡೇನಪ್ಪ ಈ ಭಾವ ಬರದಂಗ ಮೂರು ಅವಸ್ಥೆಗಳು ತೋರ್ದಂಗೆ ನಾವು ಮಾಡ್ಕೋಬೇಕು ನೋಡು. ಈ ಅಭ್ಯಾಸದ ಮುಖಾಂತರ ಬರ್ತೈತಿ. ವಿಷಯಗಳ ಬಗ್ಗೆ ಇರುವಂತ ಸುಖದ ಇಚ್ಛೆ ಏನಿದೆ ಅದನ್ನು ಮೊದಲ ತೆಗೆದು ಹಾಕೋದು. ಇದ ಉಪದೇಶ ನೋಡು. ಬರೇ ವಿಷಯವನ್ನು ಬಿಡೋದು. ನೀ ಯಾಕೆ ಬಿಡ್ಬೇಕೆ? ಅದು ದುಃಖ ಕೊಡ್ತದೆ, ನಿರಂತರ ದುಃಖವನ್ನು ಕೊಡ್ತದೆ. ಆ ವಿಷಯಗಳ ನೆನಪಿಲ್ದಾಗ ನೀನು ಆರಾಮಿ ನೆನಪಿನಾಗ ಇರಾಕ್ಬಿಡ್ತದೆ. ಬಿಡು ಬಿಡು ಪುರ್ಸತ್ಲೆ ವೈರಾಗ್ಯ ಬರು ಪುರ್ಸತ್ಲೆ ಆನಂದದ ಸೋತು ಹತ್ತೈತಿ. ವಿವೇಕದಿಂದ ಅದರ ದೋಷವನ್ನು ಕಂಡು ಅದನ್ನು ಕೈ ಬಿಡುದು. ವಿವೇಕದಿಂದ ವೈರಾಗ್ಯ ಬರ್ತದೆ. ವೈರಾಗ್ಯದಿಂದ ಇವೆಲ್ಲ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ತನ್ನಿಂದ ತಾನೇ ಆಟೋಮೆಟಿಕ್ ಆಗಕ್ ಶುರು ಆಗ್ತವೆ. ದಾರಿ ಹಿಡಿತೈತೆ ಅವಾಗ. ಈ ಶರೀರ ಒಂದ್ ಇರ್ಲಿಲ್ಲ ಅಂದ್ರೆ ಯಾರಿಗೆ ಗುಲಾಮರಾಗ್ತಿದ್ವಿ ನಾವು. ಶರೀರ ಸಂಬಂಧ ಹೌದಿಲ್ಲ ಎಲ್ಲ ಗುಲಾಮಗಿರಿ ದುಃಖ ಅನ್ನುವಂಥದ್ದು. ಆದ ಕಾರಣ ಶರೀರ ಭಾವ ಇಲ್ಲದ ಹಾಗೆ ನಾವು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡಿ. ಇದು ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ಮಾಡ್ಕೋಬೇಕು. ಬಹಳ ದಿನದ ಅಭ್ಯಾಸದಿಂದ ಇದೇ ನಾನು ಭಾವ ಆಗಿಬಿಟ್ಟೆ. ಹೆಂಗ್ ಬಿಡ್ಲಿ ಇದನ್ನ ಅಂತೇನ. ದೇಹ ತಾದಾತ್ಮ್ಯ ಭಾವ, ಅದ್ರ ಸಂಬಂಧ ಯಾವಾಗ ತಪ್ಪಿರ್ತೈತೆ ಅವಾಗ ಆನಂದನ ಇರ್ತೀನಿ. ಶರೀರ ಸಂಬಂಧ ಬಂತು ಅಂದ್ರೆ ಹಾಕ್ತಿ ನೋಡ್ರಿ ಚಾಲುವಾತಿ ದುಃಖ. ದುಃಖರಹಿತ ಆಗ್ಬೇಕು ಅನ್ನುವಂಗಿದ್ರೆ ಈ ಶರೀರ ಬರ್ದಂಗ್ ಮಾಡ್ರಿ ಹಿಂದೆಂದು. ಒಮ್ಮಿಗಿಲೆ ಸೂರ್ಯೋದಯ ಆಗುದಿಲ್ಲ. ಅರುಣೋದಯ ಆಗಿ ನಂತರ ಸಾವಕಾಶವಾಗಿ ಸೂರ್ಯೋದಯ ಆಕತಿ. ಅದರಂತೆ ವಿವೇಕ ಪೂರ್ವಕವಾಗಿ ಸಾವಕಾಶವಾಗಿ ಜ್ಞಾನೋದಯ ಆಕೈತಿ ನಮ್ಗೆ. ಒಮ್ಮಿಗಿಲೆ ಆಗುದಿಲ್ಲ ಅದ ಜ್ಞಾನ. ದೀರ್ಘಾವಧಿ ಹಿಡಿದೈತೆ. ಧನ ಸಂಪತ್ತು ಅನರ್ಥಗಳಿಗೆ ಕಾರಣವಾಗಿದೆ. ಬಂಧುಗಳೆಂಬುವರು ಸುದೃಢ ಬಂಧನಕಾರಿಗಳು.
ಭೋಗ ವ್ಯವಹಾರವೇ ಮಹಾರೋಗವಾಗಿದೆ ಅಂತ. ಭೋಗೇ ರೋಗ ಅಂತ. ಎಲ್ಲ ಭೋಗಗಳು ರೋಗದಲ್ಲಿ ಕೊನೆಗಾಣ್ತಾವಂತ. ಭೋಗದಿಂದ ತೃಪ್ತಿ ಅನ್ನೋದು ಇಲ್ಲೇ ಇಲ್ಲ. ಏನ್ ನಾವು ಈ ಭೋಗೇಚ್ಛೆಯನ್ನು ಇಟ್ಕೊಂಡ ತಿರ್ಗಾಕತ್ತೀವಿ ಅವುಗಳ ತೃಪ್ತಿ ಪಡಿಸ್ಬೇಕಂತ. ಏನೆಲ್ಲ ಸಾಕಷ್ಟು ಪ್ರಯತ್ನ ಮಾಡ್ಯಾನ ಮಾನವ ಅವನು ತೃಪ್ತಿ ಪಡಿಸ್ಬೇಕಂತ ಹೇಳಿ. ಇಂದು ಎಷ್ಟೆಷ್ಟು ಮಂದಿ ಎಷ್ಟೋ ಪ್ರಯತ್ನ ಮಾಡ್ಯಾರ ಇದರಿಂದ ತೃಪ್ತಿ ಹೊಂದ್ಬೇಕು, ಯಾರಿಗೆ ತೃಪ್ತಿ ಆಗಿಲ್ಲ. ಇದು ಸಂಬಂಧ ತಪ್ಪಿಸ್ಕೊಂಡಾಗ ನಾವು ಆರಾಮಿರ್ತೇವೆ ಅನ್ನೋದು ಹೇಳಿಬೇಕು ನೋಡ್ರಿ. ಈಗಿನ ವಿಶ್ವವಿದ್ಯಾಲಯದವರು ಎದ್ರೊಳಗೆ ರಮಮಾನ ಆಗಿರ್ ಹೇಳ್ರಿ. ವಿಷಯ ವ್ಯವಹಾರದಾಗ ರಮಮಾನ ಆಗಿರೋದಿಲ್ಲ. ನಂಬದು ನಿಮ್ಗೆ ಗೊತ್ತೈತೇನ ನಾವು ಎದುರಾಗಿದ್ದೀವಿ ಅನ್ನೋದು? ಇಲ್ಲ ಹೌದಿಲ್ಲ. ಯಾಕಂದ್ರೆ ನಿಮ್ ಗೊತ್ತಾ ನೀವು ಮಾಡ್ಕೊಂಡಿಲ್ಲ, ನಿಮ್ ಗೊತ್ತಾ ನೀವು ಮಾಡ್ಕೊಂಡ್ರೆ ನಮ್ಗೆ ಗೊತ್ತು ನಿಮ್ಗೆ ಹತ್ತದ. ವಿದ್ ಈ ಧಾತುವಿನ ಮೇಲಿಂದ ವಿದ್ಯಾ ಅಂತ ಬಂದದ್ದು. ವಿದ್ ಅಂದ್ರೆ ತಿಳುವಳಿಕೆ. ಇನ್ನೂ ತನಕ ಹನಿ ಮಾಡಿ ಹನಿ ಕೊಯ್ದು ಮಿನಿ ಮಾಡಿದ್ರು ನನ್ನ ಗೊತ್ತ ನನಗೆ ಹತ್ತವಲ್ದು. ನಿಮಗೆ ಯಾರಿಗಾಯ್ತು ನಮಗೇನು ಗೊತ್ತು ಏನಾಗೈತು ನಿಮಗಂತ. ಜಾತಸ್ಯ ಮರಣಂ ಹಿ ಧ್ರುವಂ ಅಂತ. ಯಾವ್ದು ಹುಡ್ತೈತಿ ಅದಕ್ಕೆ ಮರಣ ನಿಶ್ಚಿತ. ಶರೀರನ ಹುಡ್ತೈತಿ, ಶರೀರನ ಸಾಯ್ತೈತಿ ಅಂತ. ಹೆಣ್ಣು ಮಕ್ಕಳನ್ನ ತಿರಸ್ಕಾರ ಮಾಡಕ್ ಹೋಗ್ಬಾರ್ದು. ನಾಳೆ ಹೆಣ್ಣಾಗಿ ಶರೀರ ಧಾರಣ ಮಾಡುದಿಲ್ಲ. ಜೀವನ್ ಮುಕ್ತಿಯನ್ನು ಹೊಂದುವವರೆಗೂ ಯಾವ ಶರೀರ ಬರ್ತಾವ ಅನ್ನೋದು ಏನು ಬರಸದ ಹೇಳಿ. ಹೆಣ್ಣು ಪೆಣ್ಣೆಂದೇಕೆ ಬೀಳುಗಳಿವರು ಕಣ್ಣು ಕಾಣದ ಗಾವಿಲರು, ಪೆಣ್ಣಲ್ಲವೇ ತಮ್ಮನೆಲ್ಲ ಪಡೆದ ತಾಯಿಗಳು ಅಂತ. ಅದಕ್ಕೆ ಹೆಣ್ಮಕ್ಳನ್ನ ತಿರಸ್ಕಾರ ಮಾಡಕ್ ಹೋಗ್ಬಾರ್ದು ಅಂತಾರೆ. ಯತ್ರ ಯತ್ರ ನಾರ್ಯಸ್ತು ಪೂಜ್ಯತೆ ತತ್ರ ತತ್ರ ರಮಂತೆ ದೇವತಾ ಅಂತ. ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜೆ ಭಾವದಿಂದ ನೋಡ್ತಿರ್ತಾರೆ ಅಲ್ಲಿ ದೇವತೆಗಳು ರಮಿಸ್ತಾರೆ. ಆ ಮನಿ ಶಾಂತಿ ಸಮೃದ್ಧಿಯಿಂದ ತುಂಬಿರ್ತದೆ. ಏನ್ ವಿವೇಕ ವೈರಾಗ್ಯಗಳಿಲ್ದ ಮಾಡಿದ ಕರ್ಮ ಏನದ ನಮ್ಮ ಪಶ್ಚಾತ್ತಾಪದ ಪ್ರತಿಫಲವನ್ನು ಕೊಡ್ತದ. ಅದಕ್ಕೆ ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕು. ಏನ ಮಾಡ್ಬೇಕಾದ್ರು ಅದರಿಂದ ಲಾಭ ಐತು ಏನು ಹಾನಿ ಐತು, ಹಿತ ಆಯ್ತು ಅಹಿತ ಐತು, ವಿವೇಕ ಇಲ್ಲದ ವರ್ತ ಮಾಡಿದೆ ಅಂದ್ರೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಸುಖ ದುಃಖಾದಿಗಳು ಎಚ್ಚರಿಕೆ ಒಳಗ ಜೀವನಿಗೆ ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವ. ಏನ್ ಅವಾಗ ವಾಸನಾನ ಕನಸಿನಾಗ ಕಾಣ್ತೇವೆ. ಅವನ್ನ ಏನ್ ಎಚ್ಚರಿಕೆ ವಾಸನಾನ ಕನಸಿನಾಗ ಬೀಳತ್ ಕಾಣ್ತಾವ. ಈ ಎರಡೂ ಅವಸ್ಥೆಯಲ್ಲಿ ಸುಖ ದುಃಖಾದಿಗಳು ನಿದ್ದೆ ಹತ್ತಿದವಾಗ ಎಲ್ಲಿದಾವ ಹೇಳ್ರಿ. ಎಚ್ಚರಿಕೆ ಕನಸಿನಾಗಿನ ವ್ಯವಹಾರ ನಿದ್ದೆ ಹತ್ತಿದಾಗ ಇಲ್ಲ. ಅಲ್ಲಿ ಹೆಂಗ ಆರಾಮದಿ ಅಂತ ತಾತ್ಪೂರ್ತಿಕ ಅದು. ಅಲ್ಲಿ ಮಬ್ಬ ಐತಿ. ಅಲ್ಲಿ ತಿಳಿಯಲೇ ಆರಾಮದಿ. ಇಲ್ಲಿ ತಿಳಿದ ಆರಾಮ ಇರ್ಬೇಕಂದ್ರೆ ನಾಲ್ಕನೇ ಅವಸ್ಥೆ ಒಂದು ತುರ್ಯಾವಸ್ಥೆ. ಏನ್ ಅಲ್ಲಿ ಈ ಮೂರು ಅವಸ್ಥೆಗಳ ಬಾಧೆ ಇಲ್ಲ ಅನ್ನೋದು ಅನುಭವ ಬರ್ತದೆ. ಕೇವಲ ಆನಂದಮಯವಾದ ಇರುವಿನ ತಿಳುವಳಿಕೆ ಇರ್ತದೆ. ಅಲ್ಲಿ ಸುಖ ದುಃಖದ ಮಿಶ್ರಣದ ದ್ವಂದ್ವ ಅಲ್ಲಿ ಇಲ್ಲ. ಅಜ್ಞಾನ ಅಂತ ಕಾರಣ ರಹಿತವಾಗಿ ಕೇವಲ ಆನಂದಮಯವಾದ ಇರು ಏನದ ನೋಡ್ರಿ, ಅದಕ್ಕೆ ತೂರ್ಯಪದ ಅಂತಾರೆ. ಆನಂದಮಯವಾದಂತಹ ಇರು ಎಲ್ಲ ಅವಸ್ಥೆಯೊಳಗೂ ಇರ್ತದ. ಆದ್ರೆ ಯಾವ ಅವಸ್ಥಾದ ವಿಕಾರನೂ ಅದಕ್ಕೆ ಹತ್ತಿಲ್ಲ.
ಜಗತ್ತಿನ ಜನರು ಕೂಡ ಜಗತ್ತಿನಾಗಿದ್ದ ತಾನು ಮಾತ್ರ ತನ್ನ ಗತ್ತಿನಾಗ ಇರಾಕ್ ಕಲಿಬೇಕು ನೋಡ್ರಿ. ಏನಾದರೂ ತನ್ನ ಗತ್ತು ಬಿಡಬಾರ್ದು. ತನ್ನ ಗತ್ತು ಯಾವುದಂದ್ರೆ ಸ್ವರೂಪದ ಕಡೆ ಲಕ್ಷ್ಯ ಕೊಡೋದು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ನಾವು ಬೇರೆ ಇದೇವೆ ಅಂತ ತಿಳ್ಕೊಂಡ ನಾವು ವ್ಯವಹಾರ ಮಾಡ್ಬೇಕು ಇದನ್ನೆಲ್ಲ. ಏನ್ ಅಂದ್ರೆ ಆರಾಮ್ ಇರ್ತೀನಿ. ಇನ್ನು ನಿಜವಾದ ಇರುವಿಗೆ ಯಾವ ಅವಸ್ಥಾದ ವಿಕಾರನೂ ಹತ್ತಿಲ್ಲ ಅವು. ನಿದ್ರೆ ಅದು ಪೂರ್ಣ ಆನಂದದ ಸ್ಥಾನ ಅಲ್ಲ, ತಾತ್ಪೂರ್ತಿಕ ವಿಶ್ರಾಂತಿ ಸ್ಥಾನ ಅದು. ಅದಕ್ಕೆ ನಿದ್ರೆಯನ್ನು ನಾವು ಮೀರಬೇಕಾಗೈತಿ. ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಹ್ಮ್ ಅಂದಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರೀ ನಿದ್ದೆ ಮಬ್ಬನ್ಯಾಗ ಆಯುಷ್ಯ ಎಲ್ಲ ಹೋಗತ್ ನಿನಗಂತ. 100 ವರ್ಷ ಆಯುಷ್ಯ ಅಂದ್ರೆ ಅರ್ಧ ಆಯುಷ್ಯ ನಿದ್ಯಾಗ ಹೋಗುತ್ತೆ. ಇದನ್ನ ಮಾಡ್ಕೋದು ಯಾವಾಗ ನೀ ಕೆಲಸ. ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ನಿದ್ದೆ ಸುಧಾರ್ತದ. ನಾವು ಯಾವಾಗ ಇದನ್ನ ಮಾಡ್ಕೊಂಡೇನೋ, ಇದನ್ನ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡೇನೋ ಅಂತ ಅವ್ನಿಗೆ ಹೊಟ್ಟೆ ಯಾರಿಗೆ ಐತೈತಿ ಹೇಳ್ರಿ. ಈ ಅಜ್ಞಾನವನ್ನು ಕಳ್ಕೋಬೇಕು, ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಯಾವ ಬೆಳಿತೈತಿ ಅವಾಗ ಈ ವಿಚಾರ ತಿಳಿತೈತಿ ಅವ್ನು ಹೇಳಿದ್ರೆ. ಉತ್ಕಟ ಇಚ್ಛಾ ಬೇಕು ನೋಡಿ. ಅದಕ್ಕೆ ಮುಮುಕ್ಷತ್ವ ಅಂತ. ಎಚ್ಚರಿಕೆಗೆ ಬಂದಾಗ ಕನಸಿನ ಪದಾರ್ಥಗಳು ಭೋಗಾದಿಗಳನ್ನು ಪಡಿಬೇಕನ್ನೋ ಇಚ್ಛಾ ಯಾರಿಗೆ ಇರಾಕತ್ತೇನ? ಆಗುದಿಲ್ಲ. ಯಾಕೆ? ಅವು ಸುಳ್ಳು ಅಂತ ತಿಳ್ಕೊಂಡಿರ್ತಾರೆ. ಏನ್ ಅದಕ್ಕೆ ಹಂಗ ಜ್ಞಾನಿನೂ ಈ ಎಚ್ಚರಿಕೆಯಲ್ಲಿ ಪದಾರ್ಥಗಳ ಭೋಗಾದಿಗಳನ್ನು ಪಡಿಬೇಕನ್ನೋ ಇಚ್ಛೆ ಆಗುದಿಲ್ಲ ಅವ್ನು ನಿಜದ ಎಚ್ಚರಿಕೆಯನ್ನು ಹೊಂದಿದ ಮ್ಯಾಗ. ಇದು ಕನಸಿನಂತೆ ಸಂಕಲ್ಪ ರೂಪ ಐತನ್ನು ಅನುಭವ ಆಗ್ಬೇಕೈತಿ. ಮಾನವ ರೂಪದ ಪಶುಗಳು ಹಾಕೊಂಡು ಕುಂತೇವ್ ನಾವೆಲ್ಲ ಈಗ. ಏನ್ ಆದ್ರೆ ತಿಳಿದವರು ಏನ್ ಮನುಷ್ಯ ರೂಪದ ಬ್ರಹ್ಮನ ಆಗ್ಯಾರವ್ರು. ಏನ್ ಅವ್ರು ಬ್ರಹ್ಮ ಸ್ವರೂಪನ ಹಾಕೊಂಡು ಕುಂತ್ರು ತಿಳಿದವರು. ನಾವು ಅಜ್ಞಾನದೊಳಗೆ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ನಿರಂತರ ಸತ್ಸಂಗದೊಳಗೆ ತೊಡಗಿದಾಗ ಏನಾರ ಇದು ಹತ್ತತಿ, ಇಲ್ಲ ಅಂದ್ರೆ ಹತ್ತದಿಲ್ಲ. ಶಾಸ್ತ್ರ ವಿಚಾರ ನಮ್ಗೆ ಬಾಧೆ ಬರೋ ತನಕ, ಬಾಧೆ ಬಂದಾಗ ಗೊತ್ತಾಗೈತಿ ನಮ್ಗೆ ಎಷ್ಟ್ರ ಮಟ್ಟಿಗೆ ನಮಗ್ ತಿಳುವಳಿಕೆ ಆಗೈತಿ ಅನ್ನೋದು. ಏನ್ ಸತ್ಪುರುಷರಲ್ಲಿ ಇರುವಂತ ನಿರ್ಭಯತೆ ಯಾವುದ್ರಾಗೂ ನಿನಗೆ ಸಿಗುದಿಲ್ಲ. ಅದಕ್ಕೆ ಅವ್ರ ಸಂಘದಾಗಿರು. ಯಾವುದು ಭಯಭೀತಿ ಇಲ್ದ ಆರಾಮ್ ಇರ್ಬೇಕು ಅನ್ನೋಂಗಿದ್ರೆ ಯಾವಾಗ್ಲೂ ಅಂತ ಸತ್ಪುರುಷರ ಸಂಘದೊಳಗ ಕಾಲ ಕಳೀನಿ. ಅದು ಒಂದು ಭಾಗ್ಯ ಬೇಕಲ್ಲ, ಸದಾ ಅವ್ರ ಸಂಘದಾಗಿರುವಂತ ಭಾಗ್ಯ. ಕರ್ಮ ಎಳ್ಕೊಂಡ್ಬಿಡ್ತೈತಿ ನಮ್ಗೆ, ಅಗಲಿ ಬಿಡ್ತೈತಿ. ಯಾವಾಗಾರ ಅಟ್ ಹೋಕ್ಕೇವಿ, ಯಾಕ್ರಿ ಸಂಕಟ ಬಂದಾಗ ಅಟ್ ಹೋಕ್ಕೇವಿ, ಮತ್ತೆ ಬಿಟ್ಟು ಬಿಡ್ತೀವಿ. ಯಾವಾಗಲೂ ಅದರ ನೆನಪಿನಾಗ ಅಭ್ಯಾಸಗತ ಆಗ್ಬೇಕು ನೋಡ್ರಿ. ಏನ್ ಸದ್ವಸ್ತುವಿನ ಸಂಘ ಯಾರ ಅದನ್ನ ಪಡೆದಿರ್ತಾರ ಅಂತವ್ರ ಸಂಘದಾಗಿದ್ರೆ ಮಾತ್ರ ನಮ್ಗೆ ಸುರಕ್ಷಿತವಾಗಿರ್ತಾನೆ. ಕಾಳ ಅಣಸಿನ ಮಗ್ಗಲ್ದಾಗ ಇರ್ಬೇಕಂತಾರೆ. ಬಿಸು ಕಲ್ಲಾಗ ಅಣಸಿನ ಮಗ್ಗಲ್ದಾಗಿದ್ದ ಕಾಳಿಗೆ ಯಾವ ಪೆಟ್ಟನು ಹತ್ತೋದಿಲ್ಲ. ಒಂದ್ ಈಟವು ಅಗಲಿದು ಅಂದ್ರ ಹಿಟ್ಟಾಗ್ಬೇಕವು. ಹಂಗೆ ಯಾವಾಗಲೂ ಸತ್ಸಂಗ ಮಹಾತ್ಮರ ಸಂಘ ನಿನ್ನ ಸುರಕ್ಷಿತವಾಗಿರ್ತದೆ. ಮೇಲೆ ಯಾಕೆ ಹೇಳ್ಯಾರ ಮಹಾತ್ಮರ ಸಂಘದಾಗ ಎಷ್ಟೋ ನೀನು ಇವು ಕಡಿಮೆ ಆಕ್ಕವು. ಏನ್ ದುಡ್ಡು ಭಾಳ ಇದ್ದವ್ರಿಗೆ ದೊಡ್ಡವರು ಅಂತ ನಾವು ತಿಳ್ಕೊಂಡಿರ್ತೇವೆ. ಆದ್ರೆ ಬ್ರಹ್ಮವಿದ್ಯೆ ಉಳ್ಳವಂಗ, ಆ ಬ್ರಹ್ಮಜ್ಞಾನ ಮಾಡ್ಕೊಂಡವನ ಅವನ ಶ್ರೇಷ್ಠ ಪುರುಷ, ಅವಂಗ ದೊಡ್ಡವ ಅಂತಾರೆ.
ಯಾಕಂದ್ರೆ ಬ್ರಹ್ಮ ವಿದ್ಯೆ ಉಳ್ಳವನಲ್ಲಿ ಎಲ್ಲಾ ನಮೂನೆ ಸಂಕಟಗಳು ನಿವಾರಣೆ ಆಕ್ಕವು. ಇದು ಇಲ್ಲ ಅನ್ನೋಂಗಿಲ್ಲ. ಆದ್ರೆ ದುಡ್ಡಿದ್ದವನಲ್ಲಿ ಕೇವಲ ದುಡ್ಡು ಸಿಗಬಹುದು. ಇಲ್ದಿದ್ರೆ ಅದು ಸಿಗೋಕಿಲ್ಲ. ಮಣಿ ಮಂತ್ರಾದಿ ಔಷಧಾದಿಗಳಿಂದ ಆದಂತ ಕಾರ್ಯಗಳೇನದಾವಲ್ಲ, ಇವೆಲ್ಲ ಅಜ್ಞಾನದ ಕಾರ್ಯಗಳು. ಅದರಿಂದ ಏನ್ ಸಂಕಟ ಹೋಗೋದಿಲ್ಲ ನೀನು. ಚೀಟಿ ಮಾಡ್ಸೀನಿ, ಏನಾರ ತಾಯ್ತ ಮಾಡ್ಸೀನಿ, ಏನೇನೋ ಮಾಡ್ತೇವಲ್ಲ ಕರ್ಮಕಾಂಡ. ಆ ಹೊಕ್ಕವು ನಾವು ಸಂಕಟ. ಹಿಂದಿನ ಜನ್ಮದ ವ್ಯವಹಾರ ಈ ಜನ್ಮದಾಗ ನೆನಪೈತಿನ. ಅದರಂತೆ ಹಿಂದಿನ ಜಾಗೃತ ವ್ಯವಹಾರ ಇನ್ನಿದು ಇವತ್ತ ಉಳಿದಿಲ್ಲ, ಇವತ್ತಿಂದ ನಾಳೆ ಉಳಿದಿಲ್ಲ. ಕಳೆದ ಜಾಗ್ರವೆಲ್ಲ ಸ್ವಪ್ನಪ್ರದ ಆಗಿ ಹೋಗ್ಬಿಟ್ಟು ಕನಸಿನಂತೆ ತೋರಾಡಿಬಿಟ್ಟು ಹಿಂದಿನ ಕನಸಾಗಿ ಹೋಗ್ತದಂತ. ಇಂದ್ರಿಯ ರೂಪಿ ಸೈನ್ಯಕ್ಕೆ ಚಿತ್ತನ ಸೇನಾಧಿಪತಿ. ಹೌದು, ಕಮಾಂಡರ್ ಅಂತ ಅದಕ್ಕೆ ಅಂತಾರೆ. ಚಿತ್ತವನ್ನು ಜಯಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಇಂದ್ರಿಯ ಆ ಚಿತ್ತವನ್ನು ಜಯಿಸಿದವ ಇಂದ್ರಿಯ ಜಯವನ್ನು ತಾನಾಗೆ ಜಯಿಸಕ್ ಬರ್ತೈತೆ ನಮಗೆ. ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಂಡಂದ್ರೆ ಇಂದ್ರಿಯಗಳ ತಾನ ಸಂಯಮಕ್ಕವು. ಯಾಕೆ ಇಂದ್ರಿಯ ಮನಸ್ಸಿನ ಪ್ರೇರಣೆ ಇಲ್ಲದ ಇಂದ್ರಿಯಗಳು ಏನು ಕೆಲಸ ಮಾಡೋದಿಲ್ಲ. ನೀ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಂಡ್ರೆ ಆಟೋಮೆಟಿಕ್ ಇಂದ್ರಿಯಗಳು ತಾನ ಸಂಯಮಕ್ಕವು. ಜಿತೇಂದ್ರಿಯನಾದಂಥ ಪುರುಷ ಸತ್ಸಂಗದಿಂದ ಸತ್ಶಾಸ್ತ್ರ ಅಭ್ಯಾಸದಿಂದ ಬ್ರಹ್ಮ ಸ್ವರೂಪದ ಅನುಭವವನ್ನು ಮಾಡ್ಕೊತಾನೆ. ಹೌದು, ಇವನ್ನೆಲ್ಲ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಅವಾಗ ಇದು ಸಾಧ್ಯದ. ಅವು ಇಂದ್ರಿಯ ನಿಗ್ರಹ ಮಾಡಲು ಸಿಕ್ಕಂಗ ಇಂದ್ರಿಯಗಳನ್ನ ಹರಿಬಿಟ್ಕಾರ ಇದನ್ನ ಅಭ್ಯಾಸ ಮಾಡ್ತಾನೆ. ಹತ್ತನೇ ಇಲ್ಲ, ಎತ್ತು ಹೋಗದಂಗ ಮಾಡಿಸ್ಬೇಕಲ್ಲ ಮನಸ್ಸು, ಏಕಾಗ್ರ ಆಗ್ಬೇಕು. ಏಕಾಗ್ರತೆ ಒಳಗೆ ಪವರ್ ಅದ. ಅದು ಹರದ ಹಂಚು ಹೋತಂದ್ರೆ ಅತ್ತಾಗಿತ್ತಾಗ ಚಿಲ್ಲಾಪಿಲ್ಲಿ ಬೇರೆ ಬೇರೆ ಉಡ್ಯಾಡ್ತೈತಿ ಮನಸ್ಸು. ಅದ್ರಾಗೈತಿ ಇದ್ರಾಗೈತಿ. ಏಕಾಗ್ರತೆ ಒಂದೇ ಇದ್ರಾಗ ಮನಸ್ಸನ್ನು ಕೇಂದ್ರೀಕರಿಸಲಿ. ಅದರಿಂದ ಶಕ್ತಿ ವೃದ್ಧಿ ಆಕೈತಿ. ನನಗೆ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ನೋಡಿ, ನೀವು ಒಂದು ರೌಗಾಸ್ ತಗೊಂಡು ಸೂರ್ಯ ಕಿರಣಗಳನ್ನು ಒತ್ತಟನ ಕೇಂದ್ರೀಕರಿಸಿದ್ರೆ ಅಲ್ಲಿ ಪವರ್ ಬೆಂಕಿ ಚಲೋ ಆಕೈತಿ. ಹಂಗ ಮನಸ್ಸನ್ನ ಹತೋಟಿ ಒಳಗಿಟ್ಕೊ, ನಿನ್ನಲ್ಲಿ ಪವರ್ ಶಕ್ತಿ ಬರ್ತದೆ. ದಿವ್ಯ ಶಕ್ತಿ ಜಾಗೃತ ಆಕೈತಿ. ಎತ್ತು ಹೋಗದಂಗ ಮನಸ್ಸನ್ನು ಯಾವ ವಿಷಯದ ಕಡೆಗೆ ಹೋಗದಂಗ ಇಟ್ಕೊ. ನಾವು ಅಭ್ಯಾಸ ಮಾಡಾಕ ಬೇಳೆನ ಕೊಡೋದಿಲ್ಲ ನೋಡ್ರಿ. ಸತತ ಮಹಾತ್ಮರು ಹೇಳಿದಂತ ವಿಚಾರಗಳನ್ನ ನೆನಪು ಮಾಡ್ಕೋಂತ ಕುಂತ್ರ ಇಂದ್ರಿಯಗಳ ಸಂಯಮ ತಾನ ಆಗಕ್ ಶುರು ಹೋಗ್ತದೆ. ಹತೋಟಿ ಒಳಗೆ ತಾನ ಬರ್ತಾವ. ಯಾವ ಮನುಷ್ಯನು ಪ್ರಾರಬ್ಧಕ್ಕನುಸಾರವಾಗಿ ದರಿದ್ರದಲ್ಲಿ ಸಂತುಷ್ಟನಾಗಿ ಕಾಮ ಸಂಕಲ್ಪ ವರ್ಜಿತನಾಗಿರುವನು ಅವನು ಜೀವನ್ಮುಕ್ತ. ಹೌದು, ಏನು ನಮ್ಮ ಪ್ರಾರೂಪ ಪ್ರಕಾರ ಸಿಕ್ಕಿದ್ದು ಅದ್ರ ಬಗ್ಗೆ ಇಚ್ಛಾ ಮಾಡಕ್ ಹೋಗುದು. ನಾವು ಆ ಹೆಚ್ಚಿಂದ ಏನೋ ಬಯಸಕ್ ಹೋಗುದು. ಮೊದಲು ನಾನು ಯಾರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಯಾವ ಮುಹೂರ್ತಕ್ಕೆ ಅವನ ರಾಗ ಹೋಯಿತು ಆಗ ಸನ್ಯಾಸಿಯಾಗಿಯೇ ಬಿಟ್ಟ ಅಂತ. ಹೌದು, ಎದ್ರ ಮ್ಯಾಗೂ ಆಸಕ್ತಿ ಉಳಿಲಿಲ್ಲ. ಒಳಗ ಆಸಕ್ತಿ ಇಟ್ಕೊಂಡು ನಾ ಸನ್ಯಾಸಿ ಅಂದ್ರೆ ಆಸಕ್ತಿ ಕೈ ಬಿಟ್ರೆ ನೀ ಆಗ್ಬೇಕಾಗಿಲ್ಲ. ಅದ ಅದ ನೀನಾಗಿ ಉಳಿತೀನಿ ಅಂತ. ಅವನೇ ಪರಿರ್ವಾಚಕನು. ಸಮತಾ ಭಾವದಿಂದ ಶತ್ರುಗಳು ಮಿತ್ರರಾಗುವರು. ಸಮತ್ವದ ಭಾವ ನಿನ್ನಲ್ಲಿ ಯಾವಾಗಲೂ ಇರ್ಬೇಕು. ಪೂರ್ಣ ಜ್ಞಾನಿಗಳದ ಇರ್ತದೆ. ಸರ್ವತ್ರ ಸಮದರ್ಶಿನ ಅಂತ. ದೊಡ್ಡವರು ಸಣ್ಣವರು ಬಡವರು ಬಲ್ಯದರು ಅನ್ನೋ ಭಾವ ಅವನಲ್ಲಿ ಇರುವುದಿಲ್ಲ.
ಗವಿ ಹಸ್ತಿನಿ ಸುನೀಚೈವ ಸುಪಾಕೇಚ ಪಂಡಿತ ಸರ್ವತ್ರ ಸಮದರ್ಶನ ಅಂತ. ಆಕಳ, ಆಣಿ, ನಾಯಿ, ಹೊಲಿಯ ಬೇಕಾದವ್ರಿಗೆ ಹೇಳಿ ಏನು ಕುಲ್ಲ ಅದಾರ ಎಲ್ಲರಲ್ಲಿ ಸಮದೃಷ್ಟಿ ಉಳ್ಳವ. ಅದನ್ನ ನೋಡಕ್ ಹೋಗಲ್ಲ ಅವ್ನ ದೋಷ ಹೊರಗಿಂದ ಇಲ್ಲ ಅಂತ. ಅನೇಕ ಜನ್ಮ ತಲಾಂತರದಿಂದ ನೀವು ವಿಷಯಗಳ ಬೆನ್ನ ಹತ್ತಿ ಅಣುಲಿ ಉಣ್ಕೊಂತ ಬಂದಿರಿ. ಅದರಿಂದ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ಸಾಕಷ್ಟು ಮಾಡೇವು ನಾವು. ಆದ್ರೆ ಅದ್ರ ಪರಿಣಾಮ ಏನಾಗೈತಿ ಅನ್ನೋದು ನಾವು ವಿಚಾರನ ಮಾಡ್ಕೊಂಡಿಲ್ಲ. ಇನ್ನು ಮ್ಯಾಗರ ಎತ್ತರ ಆಗ್ರಿ. ಇನ್ನು ಮುಂದಿನ ಜೀವನ ಸುಖಕರ ಆಗ್ಬೇಕನ್ನೋ ಹಂಗಿದ್ರೆ ಇದರಿಂದ ಹಿಂದಕ್ಕೆ ಸರಿ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೋಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ. ಆದ್ರೂ ಇದನ್ನ ಬಿಡುದಿಲ್ರಿ. ಇದನ್ನ ವ್ಯವಸ್ಥೆ ಮಾಡ್ತಾನ. ಮಕ್ಕಳು ಮರಿ ಸಂಬಂಧ ಹಗ್ಗ ಕಣ್ಣಿ ಇದನ್ನ ವ್ಯವಸ್ಥೆ ಮಾಡ್ಕೊತ ಅವ ಮುಂದುವರಿಲಿ ಅಂತ. ಏನ್ ಮಾಡವನು ಮಾಡಿ ಧೈರ್ಯ ಆಗೋಲ್ಲ ಅದನ್ನ ಬಿಟ್ಟು ಈ ಕಡೆ ಎಲ್ಲ ಕೊಡಕ್ ನಾವು. ಬಾಳೆ ಬೆನ್ನ ಹತ್ತಿ ಸುಖ ಹೊಂದಿದವ್ರು ಯಾರ್ದಾರಿ? ಕೇವಲ ಆತ್ಮಜ್ಞಾನದಿಂದ ಮಾತ್ರ ಇದು ಸಾಧ್ಯ. ನಿನ್ನ ಜೀವನ ತಿಳ್ಕೋದ್ರಿಂದ. ಮಹಾತ್ಮರ ಹೆಸರಿನ ಮ್ಯಾಗ ವಿಷಯ ಸಂಗ್ರಹ ಮಾಡೋರು ಅದರ ಹೊತ್ತು ಅವ್ರು ಹೇಳಿದ್ದನ್ನು ಸಂಗ್ರಹ ಮಾಡ್ಕೊಳಕ್ ತಯಾರಿಲ್ಲ. ಸಾಂಪ್ರದಾಯದು ಎದಕ್ ಬೇಕಾಗ್ಯವು? ಅದೆಲ್ಲ ಹೊಟ್ಟೆ ತುಂಬ್ಕೊಳಕ್ ಅಷ್ಟೇ. ಅದು ಸಾಂಪ್ರದಾಯ ಇಲ್ಲ. ಗುಂಪು ಮಾಡೋದು ಸಾಂಪ್ರದಾಯ ಮಾಡೋದು. ಬರೀ ಅದೇ ವ್ಯವಹಾರ ನಡೆದೈತಿ. ಆಡಂಬರ ವ್ಯವಹಾರ ಮಾಡ್ಕೋತ ಕೂತು ಬರೀ ಚೈನಿ ಹುಡ್ಕೊಂತ ಅಡ್ಡಾಡೋದು. ಸಮಾಧಿ ಹೊಂದುವಂತ ಸಂಪ್ರದಾಯ ಯಾವ ಮಠಮಾನ್ಯಗಳಲ್ಲಿ ಐತಿ? ಶ್ರವಣ ಮನ ನಿಧಿಧ್ಯಾಸನ ಮಾಡಿ ಸಮಾಧಿ ಸ್ಥಿತಿಯನ್ನು ಹೊಂದಬೇಕು ಅನ್ನುವಂಥ ಪ್ರಯತ್ನ ಯಾರದಾರೆ? ಎಲ್ಲಿ ಹುಡುಕ್ಯಾಡಲು ಸಿಗೋದು ನಿಮ್ಗೆ. ಎಲ್ಲೋ ಒಬ್ಬರು ಸಿಗ್ತಾರೆ. ಏನ್ ಎಲ್ಲಿಯಾದ್ರೂ ಹೊರಗಿನ ಎಲ್ಲಿ ಹೋದ್ರೂ ಹೊರಗಿನ ಆಡಂಬರ ನಡೆದ್ ಬಿಟ್ಟತೆ ಹೊರತು ಒಳಗೆ ಅದರ ಅನುಭವ ಮಾಡ್ಕೋಬೇಕನ್ನೋರು ಎಲ್ಲೋ ಒಬ್ರು. ಮೇಲಿಂದ ಮೇಲೆ ದರ್ಪಣವನ್ನು ಒರೆಸಿದ್ರೆ ಹೆಂಗ ಅದು ಸ್ವಚ್ಛ ಇರ್ತೈತಿ, ಹಂಗ ನಿತ್ಯ ಆತ್ಮಾನುಸಂಧಾನದ ಅಭ್ಯಾಸದಾಗ ತೊಡಗಿದ್ರೆ ಬುದ್ಧಿ ಮಾಲಿನ್ಯ ತನ್ನಿಂತಾನ ಕಡಿಮೆ ಆಕೈತದೆ. ತಡೆಯದೆ ಸುವಿಚಾರವೆಂಬ ಬಸಿತವನು ಬುದ್ಧಿ ಎಂಬ ಮುಖರಕ್ಕೆ ತಿಕ್ಕಿ ಅಂದರ್ಲಿ. ಆ ಕನ್ನಡಿಗೆ ತಿಕ್ಕಿದಾಗ ಅದಕ್ಕೆ ಕಣ್ಣು ಸ್ವಚ್ಛ ಆಕೈತಿ. ಒಂದು ದಿವಸದ ಅಂತ್ಯದಲ್ಲಿ ಏನ್ ಉಳಿತೈತಿ ನೋಡ್ರಿ, ಹಂಗ ಜನ್ಮದ ಕೊನೆಗೂ ಅದ ಉಳಿತೈತಿ. ಎಚ್ಚರಿಕೆ ಒಳಗೆ ಮಾಡಿದ್ದೆ ಏನ್ ಉಳ್ದೈತಿ ಹೇಳಿ ನಿನಗೆ? ಆರಾಮ್ ಇರ್ಬೇಕಂತ ಏನೆಲ್ಲ ಮಾಡಿದೆ, ಏನು ಮುಡಿಲಿಲ್ಲ. ಎಲ್ಲ ವ್ಯರ್ಥ ಆತು ನೀ ಮಾಡಿದ್ದೆಲ್ಲ. ಇದನ್ನ ನಾವು ವಿಚಾರಣೆ ಮಾಡೋದಿಲ್ಲ. ಯಾವ ರಾಜ ಮಹಾರಾಜರ ಬಾಳೆ ಸುಖ ಕೊಡತ್ತೆ ಹೇಳಿ? ಕಂಡಾಗಲೇ ರಮಣೀಯವಿದೆಲ್ಲ ಉಂಡಾಗಲೇ ನಿರಸನವಿಂತಿದೆಲ್ಲ ಅಂತ. ಅದನ್ನ ಅನುಭವಿಸಿದ ಮ್ಯಾಗ ಗೊತ್ತಾಗೈತೆ ನನಗೆ. ಹಂಗಿದ್ರೆ ನಾನು ರಾಜ್ಯ ಅದ್ರ ಪರಿಸ್ಥಿತಿ ಏನಾಗೈತೆ ನಿದ್ದೆ ಸುಧಾರ್ತದಲ್ಲ ಅದು. ನಿನಗೆ ದೂರಿನ ಕೊಟ್ಟು ಕಣ್ಣಿಗೆ ನುಣ್ಣಗಂತ ಸ್ವತಃ ನಿನಗಂತ ಪ್ರಸಂಗ ಬಂದಾಗ ಗೊತ್ತಾಗೈತೆ ನಿನಗೆ ಅದೆಲ್ಲ. ಅದಕ್ಕೆ ಅದನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ಏನೇನೇನೋ ಕಲ್ಪನೆ ಮಾಡ್ಕೊಂಡು ಹಂಗಿದ್ರು ಸುಖ ಸಿಗ್ತೈತಿ ಈ ಜಗತ್ತಿನಾಗ, ಹಂಗಿದ್ರು ಸುಖ ಇಲ್ಲ ಅನ್ನೋದನ್ನ ತೆಗೆದಾಕದನ್ನ ಮನಸ್ಸಿನಾಗಿಂದ.
ಯಾರಿಗೂ ಸುಖ ಶಾಂತಿಯನ್ನು ಕೊಡುದಿಲ್ಲ. ನೀನು ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬನ ಮಾಡುವಂಗಿಲ್ಲ. ನಿನ್ನ ಆನಂದ ನಿನ್ನೊಳಗೆ ಐತಿ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಆತ್ಮ ಸುವಿಚಾರದಿಂದ ಬುದ್ಧಿಯ ಮಾಲಿನ್ಯ ಎಲ್ಲ ಕಡಿಮೆ ಕೋಂತ ಬರ್ತೈತೆ ನೋಡ್ರಿ. ರಾಜ ಮಹಾರಾಜರ ಬಾಳೆ ಅದರಲ್ಲಿ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಹುಟ್ಟಿಸ್ತದ. ಅದಕ್ಕೆ ಅವರ ಸಂಘವನ್ನು ಮಾಡಕ್ಕೆ ಹೋಗ್ಬಾರ್ದು. ವ್ಯವಹಾರದ ಕೆಲಸ ಎಷ್ಟು ಇರ್ತೈತಿ ಎಷ್ಟು ಮುಗಿಸ್ಕೊಂಡು ದೂರ ಸದ್ ಬಿಡ್ಬೇಕು. ಆನಂದ ಜಡ ವಸ್ತುಗಳಿಂದ ತಯಾರಾಗುವುದು ಹೌದು, ತಯಾರು ಮಾಡ್ಕೊಳಕ್ ಬರ್ತೈತೇನ? ಇಲ್ಲಿವರೆಗೆ ಜಡದಲ್ಲಿ ಯಾಕೆ ಅದನ್ನು ತಯಾರು ಮಾಡ್ಕೊಂಡಿಲ್ಲ ಅಂದ್ರೆ ಯಾಕಾಗಿಲ್ಲ? ಯಾರಿಗೂ ಆಗಿಲ್ಲ ಅದು. ಹ್ಮ್ ಜಡದಿಂದ ಆನಂದ ತಯಾರು ಮಾಡ್ಕೊಳಿಕ್ಕೆ ಬರೋದಿಲ್ಲ. ಒಂದು ದಿವಸದ ಅಂತ್ಯದಲ್ಲಿ ಏನು ಉಳಿತೈತಿ ನೋಡ್ರಿ, ಹಂಗ ಇಡೀ ಜನ್ಮದ ಅಂತ್ಯದಲ್ಲಿನೂ ಅದ ಉಳಿತೈತಿ. ನಿತ್ಯ ಸುಖ ಹೊಂದಬೇಕನ್ನೋ ಲವಲವಿಕೆ ಉಳ್ಳವರು ಯಾರು ಒಬ್ಬರ ಅದಿರ ಇದ್ರೆ ಎಲ್ಲರೂ ಸಾಮಾನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸೇವಿ. ಏನ್ ನಾನು ನಾನು ಅಂತ ಏನ್ ಕಣ್ಕೊಂಡ ಏನ್ ಕಂಡ ಅಂದ್ರಿ ನೀವು? ಅಂದ್ರೆ ನಿಮ್ಮನ್ನ ಕಂಡ ನಾನು ಅಂದ್ರು, ನೀವು ಅಲ್ಲದನ್ನ ಕಂಡ್ರ ಶರೀರ ಕಂಡ ನಾನು ಅಂತ ಅನ್ಕೊಂಡ್ರು. ಆ ನಿಮ್ಗೆ ಅನ್ಯವಾದದ್ದನ್ನ ಕಂಡ ನಾನು ಅಂತ ಅನ್ಕೊಂಡಿ. ನಿಮ್ಗೆ ಅನ್ಯವಾಗಿದ್ದದ್ದೆಲ್ಲ ಅದು ಜಡ, ಅರುವಲ್ಲದು. ಅದು ಜಡ ಐತಿ, ಅದನ್ನ ಕೈ ಬಿಡು. ಜಡಭಾವಂ ನೀಗು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ ನಿನ್ನ ಮುನ್ನಿನ ಜಡಭಾವಂ ನೀಗು. ಇದು ನೀನಲ್ಲ, ದೇಹ ಭಾವ ಕೈ ಬಿಟ್ಟಾಗ ನೀನಾಗಿರ್ಲಿಕ್ಕೆ ಬರ್ತದೆ. ದೇಹ ಇಂದ್ರಿಯ ಮನಸ್ಸುಗಳನ್ನ ನೀನು ಎದುರಿಟ್ಟು ತಿಳಿತೀಯ ನಿಂದ ಅವು ನೀ ಹಂಗ ಕೇಳು. ನೀ ಸುಖದಿಂದ ಇರ್ಬೇಕಾಗಿತ್ತಂದ್ರೆ ನೀವು ಅಲ್ಲದನ್ನೆಲ್ಲ ತೆಗೆದು ಹಾಕಿ ನೀವಾಗಿ ಉಳ್ಕೋಕ್ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಇದು ಹಿತಾಹಿತ ವಿಚಾರ ನಿತ್ಯಾನಿತ್ಯ ವಿವೇಕದಿಂದ ಬರ್ತೈತಿ. ಇದನ್ನೆಲ್ಲ ನಾವು ಅಲ್ಲದ್ದು ಯಾವುದು ನಾ ಯಾವುದು ಅನ್ನೋದು ವಿಚಾರ ಹೊಡಿತೀವಿ. ತಾನಲ್ಲದ್ದು ಯಾವುದು ತಾನೇ ಯಾವುದು ಅನ್ನೋದ್ರೊಳಗೆ ತಾನಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡ್ರೆ ತಾನ ಆರಾಮ ಇರ್ತಾನ. ನಿಸ್ಸತ್ವವಾದ ಪ್ರಪಂಚ ನಮ್ಗ ಸುಖ ಶಾಂತಿಯನ್ನು ಕೊಡುದಿಲ್ಲ. ಅದರ ಸೆಳೆತಕ್ಕೆ ಬಿದ್ದರೆ ಎಂದೂ ಉದ್ಧಾರ ಆಗುದಿಲ್ಲ. ಏನ್ ಪ್ರಪಂಚದ ಬಗ್ಗೆ ಬಹಳ ಪ್ರೀತಿ, ಪಾರಮಾರ್ಥದ ಬಗ್ಗೆ ಅನಾದರ ಮಾಡುವ ಒಬ್ಬ ಪಂಡಿತ ಮೂರ್ಖವ. ಹ್ಮ್ ಅತ್ಯಂತ ಮೂರ್ಖರು ಯಾರು ಅಂದ್ರೆ ಸಂಸಾರದಲ್ಲಿ ಸುಖವನ್ನು ಭಾವಿಸುವವರು. ಏನ್ ಒಂದೀಟ್ ಹಿಡಿ ಕಾಳ ಜಾಸ್ತಿ ತರ ತಡೆಯಲಿಕ್ಕೆ ಬಂದ್ಬಿಡ್ತೈತಿ ನಿನಗೆ ಅಹಂಕಾರ. ಸೌಕರ್ಯಕ್ಕೆ ಬಂದ ಕೂಡಲೇ ಅದು ಅಧ್ಯಾತ್ಮದಾಗ ತುಡಿಗದ್ರ ಲಾಭ ಮಾಡ್ಕೋದಿಲ್ಲ. ಸಾರಾಸಾರ ವಿಚಾರ ಎಲ್ಲಿ ನಡೀತಿರ್ತೈತಿ ಅಲ್ಲಿ ಲೋಕೋದ್ಧಾರದ ಕಾರ್ಯ ಸಾಗ್ತದ ನೋಡಿ. ಸುಖದಲ್ಲಿ ಆ ಸಂಸಾರದಲ್ಲಿ ನಾವು ಸುಖ ಹೊಂದಿದೀವಿ ಅನ್ನೋ ಇಲ್ಲಿವರೆಗೂ ನಾವು ಕೇಳಿನೂ ಇಲ್ಲ ಕಡ್ಡಿನೂ ಇಲ್ಲ. ಆದ್ರೂ ಇಷ್ಟೆಲ್ಲ ಗೊತ್ತಿದ್ದು ಮತ್ತು ಅದರಾಗ ಹೊಂದಬೇಕು ಅನ್ನೋ ಹುಚ್ಚು ಪ್ರಯತ್ನ ನಡೆಸಿದ್ವಿ. ಇಲ್ಲಿವರೆಗೂ ಅನೇಕ ದೇವತೆಗಳ ಉಪಾಸನೆಯನ್ನು ಮಾಡ್ಕೊತ ಬಂದದ್ದಾತು. ಆದ್ರೆ ಅದರಿಂದ ಏನಾಗೈತೆ? ಅತ್ಯಂತ ದುಃಖ ನಿವೃತ್ತಿ ಪ್ರಮಾಣ ಪ್ರಾಪ್ತಿ ಆಗೈತಿ ಇಲ್ಲೋ ನೋಡ್ಕೋರಿ. ದುಃಖ ನಿವಾರಣೆ ಆದ್ರೆ ಚಿಂತೆ ಕಡ್ದಂಗ ನಿಂದ ನಮ್ಮ ಇದು ಬರೋಬ್ಬರಿ ನಡೆದೈತೆ ಅಂತ ತಿಳ್ಕೋದು. ದಾರಿ ಬರೋಬ್ಬರಿ ಹಿಡ್ದೇವಂತ ಚಿಂತೆಯಾಗಿ ಒದ್ದಾಡೋದ್ರಿಂದ ನಿನಗೆ ಏನ್ ಲಾಭ ಐತಿ ಹೇಳು? ಬಾಳೆ ಚಿಂತನ ಚಿಂತೆ ಹಸ್ತೈತಿ, ಚಿಂತೆ ಕಳಿತೈತಿ. ಅದು ಚಿಂತೆ ಹಸ್ತೈತಿ ಅಂದ್ರೆ ಬಿಡದನ್ನ.
ದೇವಾನು ದೇವತೆಗಳು ಉಪಾಸನೆ ಮಾಡ್ತಿಲ್ಲ, ಅದೆಲ್ಲ ಅತ್ಯಂತ ದುಃಖ ನಿವೃತ್ತಿ ಪ್ರಮಾಣದ ಒಂದು ಉಪಾಯನ ಅಲ್ಲದು. ನಿಮ್ಮ ಆಪ್ತೇಷ್ಟರ ಸಂಗಡ ಹೆಂಗ ಸುಖ ದುಃಖದ ವಿಚಾರ ವಿನಿಮಯ ಮಾಡ್ಕೋತೀರಿ, ಆ ಹಂಗ ಈ ಜಡ ವಸ್ತುಗಳ ಬಗ್ಗೆ ದೇವಾನ ದೇವತೆಗಳನ್ನ ಕಲ್ಪಿಸ್ಕೊಂಡಿರಲಿಲ್ಲ. ಗುಡಿ ಗುಂಡಾರದಾಗ ಇವನ್ನೆಲ್ಲ ಯುವಕರ ಬಗ್ಗೆ ಏನಾರ ಸುಖ ದುಃಖದ ವಿಚಾರ ವಿನಿಮಯ ನಡೆಸ್ತೀರನ ಇಲ್ಲಿ? ಇಲ್ಲ, ಹೌದಿಲ್ಲ? ಹಾಗಾದ್ರೆ ನಿಮಗೆ ಸಹಾಯ ಮಾಡಿದಂತ ಆಪ್ತೇಷ್ಟರನ್ನ ಬಂಧು ಬಳಗದವ್ರು ಅವ್ರು ಬಂದು ಏನಾರ ನಿನಗೆ ತೋರ್ಪ, ನಾನು ಏನಾರು ಕೊಡ್ತೇನೆ, ಸಹಾಯ ಮಾಡ್ತೇನೆ ಅಂತ. ಆ ದೇವ್ರು ದಿನರು ಇಷ್ಟೆಲ್ಲ ನಡ್ಕೋತಿ, ಯಾವರ ಬಂದು ನೀನು ಮಾತಾಡ್ಸಿವ ನಾವು? ಏನೇನೋ ಕಲ್ಪಿಸ್ಕೊಂಡು ಜಡದಲ್ಲಿ ಅಪೇಕ್ಷೆ ಮಾಡಿದ್ರೆ ಎಲ್ಲಿ ಸಿಗ್ಬೇಕ್ರಿ ಅದು? ದೃಶ್ಯನ ಇಲ್ಲ ಅಂದ ಮ್ಯಾಗ ದೃಷ್ಟ ಎಲ್ಲಿದ? ಜಗತ್ತಿನ ಸುದ್ದಿಯೇ ಇಲ್ಲದ ಮೊಟ್ಟ ಮೊದಲನೇ ಅನುಭವ ಅಲ್ಲಿ ಏಕತ್ವದ ಅನುಭವ ಆಕೈತಿ ನಮ್ಗೆ. ಅಲ್ಲಿ ಅನ್ಯತೆ ಕಾಣಲಿಲ್ಲ ಅಂತ. ಜಗತ್ತಿನ ಭಾವ ಅಂದ್ರೆ ಭೇದ ಕಲ್ಪನಾ ಬಂತು ನಮ್ಗೆ. ನಿನ್ನ ಭಾವದೊಳಗಿದ್ದಾಗ ಭೇದ ಇಲ್ಲ ಅಲ್ಲಿ. ನನಗೆ ಯಾವ ಹೆದರಿಕೆಯೂ ಇಲ್ಲ, ಏಕೆಂದರೆ ನನ್ನ ಹೊರತು ಇನ್ನೊಂದಕ್ಕೆ ಅಸ್ತಿತ್ವನೂ ಇಲ್ಲ. ಸಚ್ಚಿದಾನಂದಕ್ಕೆ ಅನ್ಯವಾಗಿ ಯಾವುದೂ ಇಲ್ಲ ಅಂದ ಮೇಲೆ ನನಗೆ ಯಾವ ಹೆದರಿಕೆ? ಅನ್ಯವಾಗಿ ಏನಾರು ಇದ್ರೆ ಹೆದರುವುದು. ಈ ಭ್ರಾಂತಿ ಯಾಕೆ ಬಂದೈತಿ ಅಂದ್ರೆ ಅಜ್ಞಾನದ ಮೂಲಕ ಬಂದೈತಿ. ಅದಕ್ಕೆ ಈ ಅಜ್ಞಾನವನ್ನು ನಾಶ ಮಾಡ್ಕೊಂಡು ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ನೀ ಆರಾಮಿರಾಕ್ ಗೊತ್ತೈತಿ. ಸ್ವರೂಪದ ಬಗ್ಗೆ ಇದ್ದ ಅಜ್ಞಾನನ ನಾನು ಯಾರಿದ್ದೇನನ್ನು ತಿಳಿಕೊಡ್ದಂಗೆ ಮಾಡಿದ್ದ. ಅದಕ್ಕೆ ಈ ಜಗತ್ತಿನ ಕಡೆ ಎಲ್ಲ ಕೊಡೋದು ಬಿಡು. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಯಥಾರ್ಥವಾದ ಇರುವಿನ ಅನುಭವ ಮಾಡ್ಕೊಳಕ್ ಸಾಧ್ಯ ಅದ ನೋಡ್ರಿ. ಈ ಜಗತ್ತಿನ ವಸ್ತುಗಳು ಸುಖ ಕೊಡ್ತಾವ ಅಂತ ತಿಳ್ಕೊಂಡು ಬರೇ ಅದರ ನೆನವಿನಾಗ ಕಾಲ ಕಳೆದ ಸತ್ತು ಹೋಗುದಾತ. ಅದರ ನೆನವಿನಾಗ ಶರೀರ ಬಿಟ್ಟವ್ರು ಯಾರು ಆರಾಮದಾರ ಹೇಳ್ರಿ? ಅದನ್ನೆಲ್ಲ ಕೈ ಬಿಡೋದು, ತೋರಿ ಅಡುಗುದದು. ಇನ್ನೊಂದು ಕ್ಷಣಕ್ಕನ ಬದಲಾವಣೆ ಎನ್ನುವಂಥದ್ದು. ಬದಲಾಗದ ಒಂದ ನಮೂನೆ ಇದ್ದಂತ ನಿರ್ದಿಷ್ಟವಾದ ನಮ್ಮ ಸ್ವರೂಪ ಏನದ, ಅದು ಸ್ವರೂಪವಾದದ್ದು. ಯಾವನು ತನ್ನ ಪ್ರಥಮಾನುಭೂತಿಯ ಭೂತಿಯನ್ನು ನೆನಪಿಗೆ ತೆಗೆದುಕೊಂಡು ಅದರಲ್ಲಿ ನೆಲೆಯಾಗಿ ಯಾವ ನಿಲ್ತಾನ, ಅವನು ಒಬ್ಬನ ಸುಖದಿಂದ ಇರೋನು. ಅವನಿಗೆ ಯಾವುದೇ ತರದ ಬಾಧೆ ಇಲ್ಲ ಅಂತ. ಆ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು. ಪ್ರತಿಯೊಬ್ಬ ಮಾನವನಿಗೂ ಬರ್ತೈತೆ ಅದನ್ನ ಮಾಡ್ಕೊಳಿಕ್ಕೆ ಪ್ರಯತ್ನ ಮಾಡಿರಾಕೈತಿ. ಈ ನಾಮರೂಪಗಳ ಕಡೆ ಲಕ್ಷ ಕೊಟ್ಟಾಗಿದೆ ಅನುಭವಕ್ಕೆ ಬರುವುದನ್ನ ಇಲ್ಲ. ಇವು ಅಜ್ಞಾನಿಗಳಿಗೆ ತೋರ್ತಾವು ನಾಮರೂಪಾದಿಗಳು. ಅಜ್ಞಾನಿ ದೃಷ್ಟಿಯೊಳಗೆ ಯಾವ ನಾಮ ರೂಪ ಇಲ್ಲ. ಜೀವನ್ಮುಕ್ತನು ತನ್ನ ಸ್ವರೂಪದ ಆನಂದದಲ್ಲಿಯೇ ತೊಡಗಿಕೊಂಡಿರುವನು. ಅವನಿಗೆ ಹೊರಗಿನ ವಸ್ತುಗಳು ಒಳಗಿನ ವಸ್ತುಗಳು ಯಾವೂ ಇರುವುದಿಲ್ಲ. ಒಳಗ ಹೊರಗನ್ನು ಭಾವ ಸಹಿತ ಅಡಿಗೆ ಹೋಗಿ ಏಕತ್ವದ ಅನುಭವದೊಳಗೆ ಉಳ್ಕೊಂಡಿರ್ತಾನೆ. ಮಾನವ ತನ್ನ ಒಲುಮೆಗೆ ತಕ್ಕಂಗ ದೇವಾನು ದೇವತೆಗಳನ್ನು ಕಲ್ಪಿಸಿಕೊಂಡು ಅವುಗಳ ಉಪಾಸನೆ ಮಾಡ್ಕೊಂತ ಹೊಂಟಾನ. ಇಂಥ ಕಲ್ಪಿತ ವಸ್ತುಗಳ ಗೊಡವೆ ನಮಗೆ ಅದಕ್ಕೆ ಬೇಕಾಗಿ. ಕೋಟಿಗಟ್ಟಲೆ ದೇವತೆಗಳಿರ್ಲಿ, ಅವೇನ್ ಮಾಡುವು ನಮಗೆ? ನಮಗೇನು ಉಪಯೋಗ ಬರುದಿಲ್ಲ. ಆದ ಕಾರಣ ಅವಕ್ಕೂರ ಸಂಬಂಧ ಇಷ್ಟೇ ಆಗ್ತಿಲಿ ಕೆಡಿಸ್ಕೋತೀರಿ. ಎದುರು ಕಾರಣನೇ ಇಲ್ಲ. ನೀವು ನಿಮ್ಮ ಇರುವಿನ ಕಡೆ ಎಲ್ಲ ಕೊಟ್ಟರೆ ಅದೇ ಅಭ್ಯಾಸ ಮಾಡ್ಕೊಂತ ಇರಿ, ನಿಮ್ಗೆ ಯಾವುದೇ ತರದ ತೊಂದರೆ ಆಗೋದಿಲ್ಲ. ಇನ್ನೊಂದರ 30 ಬಿಡೆ ಬೇಕಾಗಿಲ್ಲ ನಮ್ಗೆ. ಯಾರ ಗುಲಾಮಗಿರಿಯೊಳಗೂ ನಾವು ಸಿಗಬಾರ್ದು. ಜೀವನ್ಮುಕ್ತರಾದವರು ತಮ್ಮ ಸ್ವರೂಪದಲ್ಲಿಯೇ ತುಷ್ಟಿಯನ್ನು ಹೊಂದ್ಕೊಂಡಿರ್ತಾರೆ.
ಅದರಲ್ಲಿ ನೆಲೆಯಾಗಿ ನಿಂತವಾಗ ಯಾವ ಬಾಧೆನೂ ಇಲ್ಲ ನಾವು. ನಾಮರೂಪಗಳ ಬೆನ್ನ ಹತ್ತಿರ ನಿನಗೆ ಅವು ತಿರ್ಗಾಕಸ್ತಾವ, ಜನ್ಮ ಜನ್ಮ ಅಂತ ತಿರ್ಗಾಕಸ್ತಾವ. ಅವು ಭ್ರಾಂತಿದಾಯಕ ಕಲ್ಪನೆಗಳು. ಇಷ್ಟು ತಿಳಿದ್ರೆ ಸಾಕು ನೋಡ್ರಿ, ಮತ್ತೇನು ತಿಳಿಯುವ ಅವಶ್ಯಕತೆನೇ ಇಲ್ಲ ನಾವು. ನಾಮರೂಪಗಳ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಜಗತ್ತು ತೋರ್ತೈತಿ. ನಾಮರೂಪ ತೆಗೆದಾಕಿದ್ರೆ ಜಗತ್ತಿಗೆ ಅಸ್ತಿತ್ವ ಎಲ್ಲೈತಿ. ನಾ ಇರುವಿನ ಕಡೆ ಲಕ್ಷ್ಯ ಕೊಟ್ಟ ಉಳ್ಕೊಂಡೆ ಅಂದ್ರೆ, ಸಮಾಧಿ ಸ್ಥಿತಿ ನಿನಗೆ ಹತ್ತಿ ಅಂದ್ರೆ ಇದೆಲ್ಲ ತೋರುವುದೂ ಇಲ್ಲ. ನಾಮರೂಪಗಳು ಸತ್ಯದ ಅಂತ ಕಲ್ಪಿಸ್ಕೊಂಡ ನಾಮರೂಪಗಳು ಬೆನ್ನ ಹತ್ತಿ ತಿರ್ಗಾಕತ್ತೀನಿ. ನಾಮರೂಪಗಳನ್ನ ಹಿಡ್ಕೊಂಡು ಕುಂತದ್ದು ಎಲ್ಲ ಗೂಡ್ಸ್ ಕಂಪನಿ ನಾವು. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ. ಏನ್ ಆ ಇರುವಿಕೆಗೆ ಯಾವುದೇ ತರದ ಬಾಧೆ ಆಗಿಲ್ಲ. ಇದು ತೋರಿ ಅಡಗೋದು, ಇದು ಬಾಧೆ ಹೊಂತತಿ. ಇದಕ್ಕಿದ್ದಂಗೆ ಇರುದಿಲ್ಲ ಇದು. ಇದನ್ನ ಅವಲಂಬಿಸಿದವ್ರು ಯಾರು ಆರಾಮದಾರ ಹೇಳಿ? ನಿನ್ನ ನಿಜವಾದ ಅದು ಹೊಸದಾಗಿ ಪಡೆಯುವಂತ ವಸ್ತು ಅಲ್ಲ. ಅದು ಮೊದಲ ಇದ್ದು ಬಿಟ್ಟದ್ದು, ಸ್ವತಃ ಸಿದ್ಧವಾದದ್ದು. ಸುಮ್ಮನೆ ಇದ್ದು ಅದನ್ನ ಅನುಭವ ಮಾಡ್ಕೋಬೇಕಾಗಿತ್ತು. ರಾಗದ್ವೇಷಗಳನ್ನು ಉಂಟು ಮಾಡುವಂತಹ ವಸ್ತುಗಳ ಕಡೆ ಲಕ್ಷ್ಯ ಕೊಟ್ಟೆ ಅಂದ್ರೆ ಇದ್ದ ಸಮಾಧಾನ ಕೆಡಿಸ್ಕೋತೀನಿ. ವಿಷಯಗಳ ನೆನಪಾದ್ರೆ ಚಾಲು ಆತ್ ನೋಡಿ ರಾಗದ್ವೇಷಾದಿಗಳು. ವಿಷಯಗಳ ಅದಕ್ಕೆ ಅವನು ತ್ವರೆ ಅಂತ ಹೇಳಿದ್ದು. ಆನಂದವನ್ನು ಹೊಂದಬೇಕಂದ್ರೆ ನಾವು ಸ್ವರೂಪದ ಕಡೆನೇ ಲಕ್ಷ್ಯ ಕೊಡ್ಬೇಕು ಹೊರತು ತೋರಿಕೆ ಕಡೆ ಲಕ್ಷ್ಯ ಕೊಡಾಕ ಹೋಗ್ಬಾರ್ದು. ಈ ಜಗತ್ತಿನ ನೆನಪಿನಾಗಿದ್ದ ನಾವು ಯಾವ ಆರಾಮದಾನ ಹೇಳಿ? ಈ ಜಗತ್ತು ಏನ್ ಕೊಡ್ತೀನಿ? ಬರೀ ಅದ್ರ ನೆನಪು ಮಾಡಿ 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 ಎಲ್ಲ ಇದ್ದ ಸಮಾಧಾನ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಜಗತ್ತನ್ನು ಮರಿತ, ಜಗತ್ತಿನ ಸುಖವನ್ನು ಮರಿತ ಯೋಗಿಯಾದ ಅಂತ. ಸುಖ ಹೊಂದಿದವರೆಲ್ಲರೂ ಈ ಜಗತ್ತಿನ ಸಂಬಂಧವನ್ನು ಕೈ ಬಿಟ್ಟು ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಜಗತ್ತಿನ ಕೈ ಬಿಡ್ತೀವಿ. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಈ ಜಗತ್ತಿನ ಗೊಡವೆ ಎದಕ್ ಬೇಕಾಗೈತಿ? ಜಗತ್ತಿನ ಗೊಡವೆ ನಿನಗೆ ಬೇಡ. ಅದು ಗೊಡವೆಗೂ ಅದೇ ಸಮಾಧಾನ ಕೆಡಿಸ್ಕೋತೀನಿ. ಸುಖ ಶಾಂತಿ ಬೇಕಾಗಿತ್ತಂದ್ರೆ ಜಗತ್ತಿನ ಇದನ್ನ ಕೈ ಬಿಡೋದು. ಈ ಜಗತ್ತಿನ ಭಾವ ದುಃಖಮಯ ಅದ. ಜಗತ್ತಿನ ಭಾವ ಇರ್ಲಿಲ್ಲ ಅಂದ್ರೆ ನೀ ಆರಾಮನದಿ. ಏನ್ ದುಃಖದಿಂದ ತುಂಬಿದ ಅಂದ್ರೆ ಜಗತ್ತು ದುಃಖದಿಂದ ತುಂಬಿದ. ಜಗತ್ತಿನ ವ್ಯವಹಾರ ಇದೆಲ್ಲ ದುಃಖಕ್ಕೆ ಮೂಲ ಕಾರಣ. ಇದೇ ಜಗತ್ತು ಸುಖ ಕೊಡ್ತೈತಿ ಅಂತ ತಿಳ್ಕೊಂಡಿತ್ತು. ಅದಕ್ಕೆ ಅದನ್ನ ಅಡಗಸ ತೋರ್ದಂಗ್ ಮಾಡ. ಇನ್ನೆಂದೆಂದು ಈ ಜಗತ್ತಿನ ಭಾವ ಬರಬಾರ್ದು. ಹಂಗ ಮಾಡ್ಕೋಬೇಕಾಗಿತ್ತು. ನಮ್ಗೆ ಆರಾಮನು ಬೇಕು, ಜಗತ್ತು ಬೇಕಂದ್ರೆ ಸಾಧ್ಯನೇ ಇಲ್ಲ ನೋಡ್ರಿ. ಆರಾಮ್ ಬೇಕಾಗತ್ತಂದ್ರೆ ಜಗತ್ತು ಕಳ್ಕೊತೀವಿ, ಜಗತ್ತು ಬೇಕಂದ್ರೆ ಆರಾಮ್ ಕಳ್ಕೊತೀವಿ. ಎರಡೂ ಏಕಕಾಲಕ್ಕೆ ಸಾಧ್ಯನೇ ಇಲ್ಲ ನಾವು. ನೋಡ್ರಿ ಇದನ್ನ ಮರ್ತಾಗ ಆರಾಮ್ ಇದ್ದಿಲ್ಲ, ನಿದ್ದೆ ಎತ್ತಾಗ ಹೆಂಗಿದ್ದಿ? ಅಲ್ಲಿ ಏನಾರ ಇತ್ತನ? ಅಲ್ಲಿ ನಾನು ಈ ಭಾವವರೆಗಿನ ವ್ಯವಹಾರ ಕಲ್ಪಿಸ್ಕೊಂಡದ್ದು ಯಾವ ಇಲ್ಲ. ಅಲ್ಲಿ ಹೆಂಗಿದ್ದಿ? ನಿದ್ದೆಯೊಳಗೆ ಹಂಗಿರಾಕಲಿ, ಎಚ್ಚರಿಕೆಯೊಳಗು ತಿಳುವಳಿಕೆಯಿಂದ ಇದನ್ನ ಜಗತ್ತಿನ ನಿವೃತ್ತಿ ಅಂದ. ಅಲ್ಲಿ ತಿಳಿಯಲೇ ಇದ್ದ ತಾತ್ಪೂರ್ತಿಕ, ಅದು ತಿಳಿದಿರುವುದು ಶಾಶ್ವತವಾಗಿ. ಮಾನವ ವಿಷಯಾದಿಗಳನ್ನು ಗಳಿಸಿ ಸುಖ ಹೊಂದಬೇಕಂತ ಅಪಾರವಾದ ದುಃಖವನ್ನ ಹೊಂದ. ಏನ್ ಅವನ ದುಃಖಕ್ಕೆ ಕೊನೆನೇ ಇಲ್ಲ. ಯಾಕ ಅದರಲ್ಲಿ ಆಸಕ್ತಿ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ನಿರಂತರ ದುಃಖವನ್ನು ಹೊಂದವನು. ಸದ್ಯ ಬಿಡ, ಸದ್ಯ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ. ವಿಷಯದಿಂದ ಆನಂದ ಸಿಕ್ತೆ ಅಲ್ಲ, ಅಲ್ಲಿ ತೋರುವಂತಹ ಸುಖ ಅದು ವಿಷಯದ್ದಲ್ಲ, ನಿನ್ನ ಸ್ವರೂಪದ ಆನಂದನ ಅದು. ಅಲ್ಲಿ ಮನಸ್ಸಿನ ನಿಶ್ಚಲ ಆದಾಗ ನಿನ್ನ ಆನಂದ ಅನುಭವ ಬರ್ತೈತಿ. ಏನ್ ಇಚ್ಛಿತ ವಸ್ತು ಸಿಕ್ಕಾಗ ಅಲ್ಲಿ ಮನಸ್ಸು ನಿಶ್ಚಲ ಸ್ಥಿತಿ ಒಳಗ ಆನಂದ ಅನುಭವ ಬರ್ತೈತಿ. ಆ ವಿಷಯದಿಂದ ಸಿಕ್ತಂತ ನಿನಗೆ ಭ್ರಮ ಆಗೈತಿ. ವಿಷಯದಿಂದನ ಜರ ಆರಾಮಾಗಿದ್ರೆ ಅಂತೇಲೆ ವಿಷಯ ಇರ್ತೈತಿ, ಯಾಕೆ ಆನಂದ ತೋರ್ಬಾರ್ದು? ಮನಸ್ಸು ನಿಶ್ಚಲ ಆಗದ ಹೊರತು ನಮ್ಗೆ ಆದಂದ ಆನಂದ ಅನುಭವ ಬರ್ತದೆ. ಅಂತೇಲಿ ಐತಿ ಅಂದ್ರೂ ಆನಂದ ತೋರ್ಬಲ್ಲ. ಯಾಕಂದ್ರೆ ಅಲ್ಲಿ ಮನಸ್ಸು ನಿಶ್ಚಲ ಇಲ್ಲ. ಅಂದ್ರೆ ಆ ವಸ್ತು ಸುಖರೂಪ ಅಲ್ಲ. ಸುಖರೂಪ ಆಗಿದ್ರೆ ಯಾವಾಗಲೂ ಸುಖದಿಂದ ಇರ್ಬೇಕಾಗಿತ್ತು.
ಅದು ನಿನ್ನ ಸ್ವರೂಪದ ಪ್ರತಿಭಾಸ, ಅದು ಅಲ್ಲಿ ತೋರುವಂತ ಆನಂದ. ಯಾರು ಆ ಸ್ವರೂಪ ಸ್ಥಿತಿಯನ್ನು ಪಡೆದಿರ್ತಾರೆ ಅವರಿಗೆ ಅದರ ಅನುಭವ ನಮ್ಮ ಸ್ವರೂಪವು ಪರಿಪೂರ್ಣವಾದದ್ದೆನ್ನುವಂತಹ ದೃಢವಾದಂತಹ ತಿಳುವಳಿಕೆ ಆಗಿರ್ತದೆ ಅವ್ರಿಗೆ. ಸಚ್ಚಿದಾನಂದ ಸ್ವರೂಪವೇ ಸತ್ಯವೆಂದು ನಂಬಬೇಕು. ಅದೇ ನಮ್ಮ ಸ್ವರೂಪವು. ನಿಮ್ಮ ಕಲ್ಪನಾರೂಪಿ ದೇವತೆಗಳು ಕೊಡುವಂತ ಕಲ್ಪನಾರೂಪಿ ಆಶೀರ್ವಾದ ನಿನ್ನ ಕಲ್ಪನೆಯನ್ನು ಹಿಂತಕೊಂಡ್ರೆ ಎಲ್ಲಿ ಉಳಿತೈತೆ ಅದು? ಅದಕ್ಕೆ ಅವನ್ನೆಲ್ಲ ಕೈ ಬಿಡ, ಅವನ್ನೆಲ್ಲ ಅರ್ಧ ಕೆಲಸ ಆದಂಗ ನೋಡ್ರಿ. ನೀವು ಹೊರಗೆ ಅದು ಕೊಡ್ತೈತಿ ಇದು ಕೊಡ್ತೈತಿ ಅಂತ ಏನು ಪ್ರಯತ್ನ ನಡೆಸೇವಲ್ಲ ನಾವು. ಪೂಜೆ ಪುನಸ್ಕಾರ ಇವನ್ನೆಲ್ಲ ಆಡಂಬರ ಮಾಡ್ಕೊಂತ ಕುಂದ್ರೆ ಏನೂ ಲಾಭ ಇಲ್ಲ. ಅದು ಇದು ಅಜ್ಞಾನದ ಕಾರ್ಯಗಳು. ತಿಳಿಲೇ ಏನ್ ಮಾಡಿದ್ವು ಎಲ್ಲ ಧನ್ವ ನಿನಗ. ದೇವ್ರಂದ್ರೆ ಯಾರು, ನಾ ಅಂದ್ರೆ ಯಾರು ಗೊತ್ತಿಲ್ಲ. ದೇವ್ರಿಗೆ ಹೆಂಗ್ ನಡ್ಕೋತಿ ಹೇಳಿ? ದೇವ್ರ ಗೊತ್ತಿಲ್ಲ, ದೇವ್ರಿಗೆ ಹೋಗಕ್ ಬರ್ತದಿಲ್ಲ. ತಲ್ಲಿ ಅದಾನಪ್ಪ ಅಂತ ಗೊತ್ತಾರ ಅಲ್ಲಿ ಭೇಟಿಯಾಗಕ್ಕೆ ಹೋಗಕ್ ಬರ್ತಾರೆ. ಗೊತ್ತಿಲ್ಲ ಎಲ್ಲಿ ಅಂತ ಹೋಗ ಅವನು. ಗೊತ್ತು ಗುರಿ ಇಲ್ಲೇ ಎತ್ತಂತ ಹೋಗವ್ ನೀನು. ದೇವ್ರಿಗೆ ಗೊತ್ತಿದ್ರೆ ನೀನ ಅದ ನಿನ್ನ ಬಿಟ್ಟ ದೇವ್ರಿಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ನಮ್ಮ ಸ್ವರೂಪ ನಮ್ಮಿಂದ ದೂರನೂ ಇಲ್ಲ. ಏನ್ ಬೇರೆ ಎಲ್ಲಿ ಹೋಗ್ಬೇಕಾಗಿಲ್ಲ. ನೀನು ಅಲ್ಲೇ ಇಲ್ಲೇ ಹೋಗಿ ಅದನ್ನು ಹೊಂದಬೇಕಾಗಿಲ್ಲ. ಇದ್ದಲ್ಲೇ ಇದಕ್ಕಿದ್ದಂಗೆ ಅದನ್ನು ಅನುಭವ ಮಾಡ್ಕೋಬೇಕಾಗಿಲ್ಲ. ದೇವತೆಗಳು ಕೂಡ ಸ್ವರೂಪ ಸ್ಥಿತಿಯನ್ನು ಹೊಂದಲಿಕ್ಕೆ ಆಗುದಿಲ್ಲ. ಅವು ಅಜ್ಞಾನದೊಳಗೆ ಬಿದ್ದು ಹೊಳೆಯಾಡ್ತಾವ. ಅವ್ರಿಗೆ ವಿಷಯದಲ್ಲಿ ಸುಖ ಬುದ್ಧಿ ಹೋಗಿರುದಿಲ್ಲ. ದೇವತೆಗಳಿಗೆ ಕೂಡ ನಿನ್ನ ಹೊರತಕ್ಕೆ ಅದಕ್ಕೂ ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಯಾವಾಗಲೂ ಇದ್ದ ವಸ್ತು ನೀ ಇಲ್ಲದಂಗೆ ಯಾವಾಗ ಅಕ್ಕಿ ಹೇಳು? ನಿನ್ನಿಂದ ಅರಿವಿಸ್ಕೊಳ್ಳೋ ವಸ್ತು ಈಗಿದ್ದು ಇಲ್ಲದಂಗೆ ಅಕ್ಕವು, ತೋರ್ ಎಡಗ್ತಾವ. ಆದ್ರೆ ಎಲ್ಲ ಅಡಗಿದ್ರು ನೀನ್ ಅಡಗುದಿಲ್ಲಲ್ಲ. ಯಾವಾದ್ರೂ ನೀ ಹೋಗುದಿಲ್ಲ. ಯಾವಾಗಲೂ ಇದ್ದ ವಸ್ತು ನೀನು ಅನ್ನೋದನ್ನ ಖಾತ್ರಿ ಮಾಡ್ಕೊ. ನಿನಗೆ ಯಾವುದೇ ತರದ ಬಾಧೆ ಆಗಿಲ್ಲ. ಒಮ್ಮೆ ಖಾತ್ರಿ ಮಾಡ್ಕೊಂಡ್ರೆ ಚಿಂತೆ ಕೆಡತೈತಿ ನಿನಗೆ. ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಈ ಸಂಸಾರ ತಾಪತ್ರಯದಿಂದ ಬೆಂದು ಬಳಲಿ ಇದರಿಂದ ಯಾವಾಗ ನಾ ಪಾರಾದೇನಪ್ಪಾ ಅಂತ ಹೊಟ್ಟೆಬ್ಯಾನೆ ಹತ್ಬೇಕು ನೋಡ್ರಿ. ಅಂದಾಗಿದು ಹೇಳಿದೈತಿ ಇದೈತಿ. ನಮ್ಗೆ ಉತ್ಕಟ ಇಚ್ಛಾ ಬೇಕು ನಮ್ಗೆ. ಘೋರ ಭವಮಾಲಿಗಳಿಗೆ ಯಾರಿಂದ ತೊಲಗುವುದೆಂದು ಚಾರು ಗುರುಪದ ವಿಡಿ ಅಂತ. ಬ್ಯಾಡಪ್ಪ ಇದು ಸಂಸಾರದ ಸಂಕಟ ನನಗಂತ. ಇದರಾಗಿ ಇದನ್ನ ಮುಂದುವರಿಸೋದು ಬ್ಯಾಡೇನಂತ ಯಾವ ಹೊಳಿತೈತಿ, ಅವಾಗ ಹತ್ತೈತಿ. ನಾವ್ ಇನ್ನ ಇದನ್ನ ಸುಧಾರಿಸ್ಬೇಕಂತ ಹೊಂಟೀವಿ, ಚಂದ ಮಾಡಕ್ ಹೊಂಟೀವಿ. ಮಾಡಕ್ಕಾಗತ್ತೇನ ಇದನ್ನ? ಎಂತೆಂಥವ ಹೇಳ ಹೆಸರಿಲ್ದ ಹೋಗ್ಯಾವ ಈ ಜಗತ್ನಾಗ. ರಾಜ ಮಹಾರಾಜರ ಬಾಳೆನೂ ಉಳಿದಿಲ್ಲ. ನಿನ್ನ ವೈಭವದ ಬಿಸಾಟೇನು. ಸಂಸಾರ ತಾಪತ್ರಯ ಏನ್ ಮಾಡ್ತೈತಿ? ನಮ್ಮನ್ನ ಅಧೋಗತಿಗೆ ಒಯ್ತೈತಿ ನೋಡ್ರಿ. ಆದ್ರೂ ಹೊಳೆವಲ್ದು ಮಾನವನಿಗೆ. ವಿವೇಕ ಉದಯ ಆಗದ ಹೊರತಾಗಿ ಇದರಿಂದ ನಾವು ಕಡೆ ಕಾವಕನ್ನೋ ಬುದ್ಧಿ ಬರುದಿಲ್ಲ ನಾವು. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಯಾವಾಗ ಅವಾಗ ಇದು ಹೊಳಿತೈತಿ. ಯಾವಾಗ ಇದರಿಂದ ನಾ ಕಡೆ ಕಾದೇನಪ್ಪ, ಎಂದ ಇದ್ದೇನಪ್ಪ ನಿಜವಾದ ಸುಖದಲ್ಲಿ ಅನ್ನೋ ಪಟಿಬೇನೆ ಅದಕ್ಕೆ ನಾವು. ನಾವು ಶಾಸ್ತ್ರ ಕಲಿತೇವಿ, ನಾವು ವೇದಾಂತದ ಅಭ್ಯಾಸದಾಗ ಅದೇವಿ ಅನ್ನೋರಿಗೂ ಹತ್ತುದಿಲ್ಲ. ಯಾಕೆ? ಉತ್ಕಟ ಇಚ್ಛಾ ಇಲ್ಲ. ಬೌದ್ಧಿಕ ತಿಳುವಳಿಕೆ ಆಯ್ತು, ಹೇಳಾಕ ಕೇಳಾಕ ಬಂತು. ಆದ್ರೆ ಮನಸ್ಸಿನಾಗ ಹೃದಯಗತವಾಗಿ ಮನಸ್ಸ ಬರ್ಬೇಕಲ್ಲ, ಇದರಿಂದ ನಾವು ಪಾರಾಗಬೇಕಪ್ಪ, ಎಂದ ಇದ್ರಾಗ ಹೊಟ್ಟು ಸಾಯುವುದು ಅದಕ್ಕೆ ಬೇಕಾಗೈತಿ ಅದಂತ ಬದತ್ತೆ ನಿನಗೆ. ಮನಸ್ಸ ಅಭ್ಯಾಸ ಇದನ್ನ ಮಾಡೋರು ಯಾರದೇವ್ ನಾವು? ಇದು ಇದಕ್ಕಿದ್ದಂಗೆ ಇರುವುದಿಲ್ಲ. ಇದು ತೋರಿ ಇವತ್ತಿಂದ ನಾಳೆ ಇರುವುದಿಲ್ಲ, ನಾಳೆ ತಿರುವುದಿಲ್ಲ. ಈ ಪ್ರಪಂಚವೆಲ್ಲ ಬಯಲಾಗುವುದನ್ನ, ನಾಶ ಆಗುವುದನ್ನ ಖಂಡಿತ. ಇದಕ್ಕಾಗಿ ಪ್ರಯತ್ನ ಮಾಡೋದೆಲ್ಲ ವ್ಯರ್ಥ.
ಮುಕ್ತುಂ ಇಚ್ಛಸಿ ಇತಿ ಮುಮುಕ್ಷು ಅಂದ. ಈ ಬಂಧನ ವಿಮೋಚನೆಗೆ ಯಾವ ನಿರಂತರ ಪ್ರಯತ್ನ ಮಾಡ್ತಾನೆ ಅವಾಗ ಮುಮುಕ್ಷು ಅಂತ. ಆ ದಿನ ಐತೆ ನಮಗೆ ಹೇಳಗೊಂಡ ಮುಕ್ತ ಆಗ್ಬೇಕು ಅನ್ನೋದು ಯಾರಿಗೈತೆ? ಈಗಿನ ಕಾಲದೊಳಗ ಸರಿಯಾದ ಮಾರ್ಗದರ್ಶಕ ಸಿಗುವುದು ಬಹಳ ಕಠಿಣ ಐತಿ. ಹುಡುಕೋತ ಹೊರ ಸಿಗುದಿಲ್ಲ ನಿಮ್ಗೆ. ಸಾಧು ಸಂತರು ಅಂದ್ರೆ ಶಾಸ್ತ್ರ ಹೇಳವ್ರೆಲ್ಲ ಆಕೈತೇನ ಆಗೈತೆ ನೋಡ್ಕೋರಿ ಅವ್ರು. ಬಹಳ ಚಲೋ ಹೇಳ್ತಾನಪ್ಪ ಶಾಸ್ತ್ರ ಅಂತಂದ್ರೆ ತನಗ ಹೊಂದಾಕ ಆಗುದಿಲ್ಲ. ಏನ್ ಹೇಳಕ್ ಕಲ್ತಿ ಬೌದ್ಧಿಕ ಶಾನ್ಯತನ ಅಂತ ಅದನ್ನ ಅನುಭವಕ್ಕೆ ತಗೊಂಡು ಉಳ್ಕೋಬೇಕಲ್ಲ. ಏನು ಗುಣಗಳನ್ನ ಕೈ ಬಿಟ್ಟಾಗ ನಮಗಿದು ಅನುಭವ ಮಾಡ್ಕೊಳಕ್ ಬರ್ತದೆ. ನಿಜವಾಗಿ ಸತ್ಸಂಗದ ಅಭ್ಯಾಸದಾಗ ಯಾವ ತೊಡಗ್ತಾನ ಅವಾಗ ಇದು ಹೊಡಿತೈತಿ ನೋಡ್ರಿ. ನಿಜವಾದ ಸಾಧಕ ಯಾವ ಇರ್ತಾನ ಅವನು ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡಿ ವಿಷಯಗಳ ಗೂಢವನ್ನು ತಿಳ್ಕೋತಾನ. ಹೌದು, ಅವ್ರು ಏನ್ ಹೇಳ್ತಾರ ಅದ್ರ ಕಡೆ ಎಲ್ಲ ಕೊಟ್ಟು ಶ್ರದ್ಧೆಯಿಂದ ಕೇಳಿ ಅದರ ಮರ್ಮವನ್ನು ತಿಳ್ಕೋತಾನ. ಏನ್ ಹಂಗ ಹೇಳುವತ್ತೆ ತೂಡ್ಸ್ಕೊಂತ ಕೂತ್ರೆ ಏನ್ ತಿಳ್ಬೇಕು? ಎಷ್ಟು ಜನ್ಮಕ್ಕೆ ತಿಳ್ಬೇಕು? ಎಷ್ಟು ಹಂಗ ಹೇಳ ಅಂದ್ರೆ ಏನ್ ಹೇಳುದು? ತಿಳ್ಕೋಬೇಕು ಆಸಕ್ತಿ ಇದ್ರೆ ಹೇಳ್ಬೇಕು, ಇಲ್ಲ ಅಂದ್ರೆ ಹೇಳಕ್ ಹೋಗ್ಬಾರ್ದು. ಅಂದ್ರೆ ಉತ್ಕಟ ಇಚ್ಛಾ ಇದ್ದ ಇದನ್ನ ಹೇಳಾಕ ಹೋಗ್ಬಾರ್ದು ಅಂತ. ಏನ್ ತಿಳ್ಕೋಬೇಕನ್ನೋ ಉತ್ಕಟ ಇಚ್ಛಾ ಇದ್ದಲ್ಲಿ ಅಷ್ಟ ಹೇಳ್ಬೇಕು. ಇದನ್ನ ಅಂದ್ರೆ ಹೇಳಿದ್ದಕ್ಕೂ ಲಾಭ. ನಿನ್ನ ಸ್ವರೂಪದ ಕಡೆ ಎಲ್ಲ ಕೊಟ್ಟಿ ಅಂದ್ರೆ ನಿನ್ನ ಹೊರಗಿನ ಪೂಜಾ ಹೋಮ ಜಪ ತಪ ಯಜ್ಞ ತನ್ನಿಂದ ತಾನೇ ಎಲ್ಲ ಕೈ ಬಿಟ್ಟು ಹೋಗ್ತಾವ. ಒಳಗ ಆಂತರಿಕವಾಗಿ ಇದನ್ನ ಅಭ್ಯಾಸ ನೀವು ಮಾಡ್ಲಿಕ್ಕೆ ಐತೆ ಅಂದ್ರೆ ಕೂಡ ದಣಿತಿ ಕೆಲಸ. ಎಲ್ಲರೂ ಮಾಡುವಂತ ಪ್ರಯತ್ನ ಎದ್ರ ಸಂಬಂಧ ನಡೆಸೀವಿ ನಾವು? ಮುಂಜಾನೆ ಸಂಜೆ ಮಟ್ಟ ಹೊಟ್ಟಿಗಾಗಿ ಬಟ್ಟಿಗಾಗಿ ಕಡೆಗೆ ಕಾಮನ ಕಟ್ಟಿಗಾಗಿ ಅಂತ. ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೇಯತೆ ಅಂತ. ಸ್ವರೂಪಾವಸ್ಥಿತಿಯನ್ನು ಪಡೆಯುವುದನ್ನ ಮುಕ್ತಿ. ತನ್ನ ಬಗ್ಗೆ ಇದ್ದ ಅಧ್ಯಾಸವನ್ನ ತಾನ ಕಳ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಮಂದಿನ ಅದು ಕೇಳೋ ಕೆಲಸ ಇಲ್ಲ ಇದ್ರಾಗ. ನಾನ ಮಾಡ್ಕೊಂಡದ್ದು. ಏನ್ ನನ್ನ ತಪ್ಪು ತಿಳುವಳಿಕೆಯಿಂದ ನನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ನಾನ ಕಳ್ಕೊಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾರು ಯಾರನ್ನು ಉದ್ಧರಿಸಲ್ಲ, ಇನ್ನೊಬ್ಬರು ದಾರಿ ತೋರಿಸ್ತಾರ. ಏನ್ ನಾವ ಪ್ರಯತ್ನ ಮಾಡ್ಬೇಕಾಗೈತಿ. ಇದು ಬೋರ್ಡ್, ಇದು ಮೈಲ್ಗಲ್ಲ, ಇಷ್ಟು ಕಿಲೋಮೀಟರ್ಗೆ ಐತಿ ಊರ್ ಅಂತ ಬರೀ ಅದನ್ನ ನೋಡ್ಕೊತ ಕುಂತ್ರ ಊರ್ ಸಿಗ್ತೈತೆ ನಮ್ಗೆ? ನಾವು ಮುಂದೆ ಪ್ರಯತ್ನ ಮಾಡ್ಬೇಕು, ಸಾಧನದೊಳಗೆ ತೊಡಬೇಕು. ಸಾಧನ ಮಾಡದ ಅನುಭವ ತಗೊಳ್ಳಲೆ ಇದನ್ನ ಹೆಂಗ ಗೊತ್ತಾಗೈತಿ? ಹೆಂಗ ಮಾಹಿತಿ ಹೇಳಿದಿ? ಮಾಹಿತಿ ಜ್ಞಾನಕ್ಕೆ ಅನುಸಾರವಾಗಿ ಅಭ್ಯಾಸಕ್ಕೆ ತೊಡಗ್ಬೇಕಲ್ಲ. ಅದು ಒಂದು ಉತ್ಕಟ ಇಚ್ಛಾ ಇದ್ರೆ ಆಕೈತಿ. ಅಭ್ಯಾಸದಾಗ ತೊಡಗ್ಬೇಕಂತ ಪ್ರೇರಣೆ ಆಗ್ಬೇಕಾದ್ರು ಉತ್ಕಟ ಇಚ್ಛಾ ಬೇಕದು. ಎಲ್ಲರೂ ಮಾಡೋದೆಲ್ಲ ಮುಂಜಾನೆ ಸಂಜೆ ಮಟ್ಟ ಎದರ ಸಂಬಂಧ ಮಾಡೋದು? ಆ ವಿಷಯಾದಿಗಳಿಂದ ತೃಪ್ತಿ ಪಡಿಸ್ಬೇಕು, ಇಂದ್ರಿಯಗಳಿಂದ ತೃಪ್ತಿ ಪಡಿಸ್ಬೇಕು ಅನ್ನುವಂತ ಪ್ರಯತ್ನ ನಡೆದೈತಿ ಎಲ್ಲರದು. ಎಂದಿಗೆ ತೃಪ್ತಿ ಆಗ್ಬೇಕ್ರಿ ಅವು? ಏನೆಲ್ಲ ಸಾಹಸ ಮಾಡಾಕತ್ತಾನ ಮಾನವ ತೃಪ್ತಿ ಪಡಿಸ್ಬೇಕಂತ. ಅದರಿಂದ ತೃಪ್ತಿ ಇಲ್ಲೇ ಇಲ್ಲ. ಜ್ಞಾನದಿಂದನ ತೃಪ್ತಿ ಬರ್ತದೆ. ನಿನ್ನನ್ನು ನೀ ತಿಳ್ಕೊಂಡಾಗ ನಿನಗೆ ತೃಪ್ತಿ ಹೋಯ್ತು ಹೊರತು ಜಗತ್ತಿನ ವಸ್ತುಗಳನ್ನು ಎಷ್ಟು ತಿಳುವಳಿಕೆ ಮಾಡ್ಕೊಂಡ್ರು ಅವುಗಳನ್ನು ಎಷ್ಟು ನೀ ದೊರಕಿಸ್ಕೊಂಡ್ರು ತೃಪ್ತಿ ಅನ್ನುವಂಥದ್ದು ಇಲ್ಲ ಇಲ್ಲ. ತನ್ನ ಬಗ್ಗೆ ಇದ್ದ ಅಧ್ಯಾಸವನ್ನು ತಾ ಕಳ್ಕೊಂಡು ಆರಾಮಿನ ಭಾವದಾಗಿರಾಕ ಮಂದಿನ ಯಾಕೆ ಕೇಳ್ಬೇಕಾಗೈತಿ? ನಿದ್ರೆ ಬಂದ್ರೆ ಯಾರನ್ನಾರ ಕೇಳಕ್ ಹೋಗಿರೇನ?
ಸರಿಯಾದ ಮಾರ್ಗದರ್ಶನ ಬೇಕು ನೋಡ್ರಿ. ಹೊಂದಬೇಕನ್ನುವಂಥವ್ರಲ್ಲಿ ಉತ್ಕಟ ಇಚ್ಛಾ ಇರಬೇಕು. ಅಂದ್ರೆ ಇದು ಹತ್ತತಿ. ಏನ್ ನಿಜವಾದ ಗುರು ನಿಜವಾದ ಶಿಷ್ಯ ಇದ್ರ ಕೆಲಸ ಆಕೈತಿ. ತೋರ್ಸವ್ರು ಸರಿಯಾದ ಮಾರ್ಗದರ್ಶನ ತೋರ್ಬೇಕು. ಹೊಂದಬೇಕನ್ನೋದು ನಿವ್ವಳ ಸುಖದ ಇಚ್ಛಾ ಇರ್ಬೇಕು. ಸುಖಿಚ್ಛಾ ಭೂಮಿಕಾ ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಯಾರಿಗೈತೆ ಹೇಳ್ರಿ ನಿಜವಾಗಿ ಸುಖ ಹೊಂದಬೇಕನ್ನೋ ಇಚ್ಛಾ ಯಾರಿಗೈತಿ? ಎಲ್ಲರೂ ಈ ಎಚ್ಚರಿಕೆ ಬಾಳೆ ಅವಲಂಬಿಸ್ಕೊಂಡು ಸುಖ ಹೊಂದಬೇಕನ್ನೋದು ಐತಿ ನಮ್ಮ ಗುರಿ. ಇದ್ರಾಗ ನಂದೇನೂ ಕೆಲಸ ಇಲ್ಲ ಅನ್ನೋ ಅವ್ನ ಕೆಲಸ ಐತಿ ನೋಡ್ರಿ. ಎಚ್ಚರಿಕೆ ವ್ಯವಹಾರದ ನಂದೇನೂ ಕೆಲಸ ಇಲ್ಲ ಅನ್ನೋ ಅವ್ನ ಕೆಲಸ ಐತಿ. ನಾ ಎಚ್ಚರಿಕೆಯಾಗಿ ಏನಾರ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಏನು ಲಾಭ ಇಲ್ಲ ನಿನಗೆ ಮಾಡೋದ್ರಿಂದ. ಅವು ಉಳಿದೂ ಇಲ್ಲ. ಭ್ರಮ ಆಗೈತಿ ನಿನಗೆ ಈ ಜಗತ್ತಿನ ವ್ಯವಹಾರದಾಗ ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋದು. ಸಂಘದ ಪರಿಣಾಮ ಭಾಳ ಆಕೈತಿ ನೋಡ್ರಿ. ಎಂಥ ಸಂಘ ನಾವು ಮಾಡ್ತೇವಿ ಅಂತ ಸಂಸ್ಕಾರ ನಮ್ಮಲ್ಲಿ ಜಾಗೃತ ಆಕೈತಿ. ಉತ್ತಮ ಸಂಘ ಮಾಡ್ಕೊಂಡೆ ಅಂದ್ರೆ ಇದು ಉತ್ತಮ ಸಂಸ್ಕಾರ ಆಕೈತಿ. ಇದ್ರಾಗ ಮುಂದುವರಿಯಾಕ ಬರ್ತೈತಿ. ಅದಕ್ಕೆ ಸಂಘವನ್ನು ಬಿಡಬಾರ್ದು. ಪ್ರಾಣ ಹೋಗ್ತೈತಿ ಅಂದ್ರು ಅಂತ ಸತ್ಸಂಗವನ್ನು ನಾವು ಬಿಡಬಾರ್ದು ಅಂತ. ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದೈತಿ ಇದು. ನಾವು ಬಾಳೆದ ಆಶಾ ಸಂಬಂಧ ಇದನ್ನ ಕಳ್ಕೊತೀವಿ. ಬಾಳೆದ ಕಡೆ ಲಕ್ಷ ಕೊಟ್ರೆ ಇದು ಹತ್ತದಲ್ಲ ನಿನಗಂತ. ಜನ್ಮಾಂತರ ಅದ್ರ ಬೆನ್ನ ಹತ್ತಿ ಬಂದೇವಲ್ಲ, ಏನ್ ಲಾಭ ಆಗೈತಿ ನೋಡ್ಕೋ. ಬಾಳೆ ಏನ್ ಕೊಟ್ಟೈತಿ ನಮ್ಗೆ? ತಿಳಿದವರು ಬಲ್ಲವರು ಎಚ್ಚರಿಕೆ ಎದುರು ಕೂಡ ಉದಾಸೀನ ಆಗಿಬಿಡ್ತಾರ. ಏನ್ ಈ ಎಚ್ಚರಿಕೆ ಬಾಳೆದಾಗ ಏನಾರ ಮಾಡ್ಬೇಕನ್ನೋ ಉತ್ಕಟ ಇಚ್ಛಾ ಅವಾಗ ಇರುವುದನೇ ಇಲ್ಲ. ಜನ್ಮಾಂತರ ಅದನ್ನೆಲ್ಲ ಅನುಭವದಿಂದ ಕಂಡಿರ್ತಾನ ನಾವು. ಅವಾಗ ಅದರ ದೋಷವನ್ನ ಕಂಡು ಅದರ ಬಗ್ಗೆ ಉದಾಸೀನ ಭಾವ ಅವನಲ್ಲಿ ಜಾಗೃತ ಆಗಿರ್ತದೆ. ಅದಕ್ಕೆ ಅದ್ರ ಇಚ್ಛಾ ಮಾಡೋದು ನಾವು. ಇದ್ರಾಗ ಏನೂ ಲಾಭ ಇಲ್ಲ ಅನ್ನೋ ತಿಳುವಳಿಕೆ ಅವಾಗ ಗಟ್ಟಿಯಾಗಿರ್ತೈತಿ. ನಾವು ಹೊಳ್ಳೆ ವಿವೇಕ ವಿಚಾರ ಇಲ್ಲದಕ್ಕೆ ಅದ್ರಾಗ ಹಣಿಕೆ ಹಾಕಿ ಅನುಲಿ ಉಣ್ಣಾಕೈತಿ. ದಿನಾಲು ತೊಳ್ಕೊಳಕ ಎತ್ತು ಎಮ್ಮಿ ಸೆಗಣಿ ಗೊತ್ತದಾಗ ಉಳ್ಳಾಡಿರ್ತೀರಿ. 2 ಹೊತ್ತು 3 ಹೊತ್ತು ತೊಳ್ಕೊಳಕ ಅದನ್ನ. 3 ಹೊತ್ತು 2 ಹೊತ್ತು ಮಾಡ್ತಾರ ಒಬ್ಬೊಬ್ರು ಜಳಕ. ಏನ್ ಮಾಡಿದ್ರೆ ಏನು ಶರೀರ ಎಷ್ಟು ತೊಳ್ಕೊಂಡ್ರು ಮತ್ತು ಹೊಲಸು ನಾವು ಬಿಡುದಿಲ್ಲ. ಆದ್ರ ಮನಸ್ಸು ಸ್ವಚ್ಛ ಮಾಡ್ಕೊ. ಒಮ್ಮೆ ಮನಸ್ಸು ಸ್ವಚ್ಛ ಮಾಡ್ಕೊಂಡ್ರೆ ಹೊಲಸು ಮನುಷ್ಯನ ಮೈಲಿಗೆ ಕಳ್ಕೊ ಅದನ್ನ. ಅದಕ್ಕೆ ವಿವೇಕದಿಂದ ಅದನ್ನ ಕಳ್ಕೊಳಿಕ್ ಸಾಧ್ಯತೆ. ಈ ಮಣ್ಣು ಇದರಿಂದ ಕಳ್ಕೊಳಕ್ ಬರೋದಿಲ್ಲ. ಮಣ್ಣು ತಿಕ್ಕಿನ ನೀರು ಹಚ್ಚಿನ ತೊಳೆದ್ನೆ ಹೋಗೋದಿಲ್ಲ. ಅದು ಮನುಷ್ಯನ ಮಾಲಿನ್ಯ. ಏನ್ ಮನುಷ್ಯನೊಳಗೆ ಜನ್ಮಾಂತರ ತುಂಬ್ಕೊಂಡು ಕುಂತೈತಿ ಅದು ವಿಷಯದ ಆಶಾ. ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡಿ. ದಿವ್ಯ ದೃಷ್ಟಿ ಬೇಕು. ಅದಕ್ಕೆ ಜ್ಞಾನ ದೃಷ್ಟಿ ಇತ್ತಂದ್ರೆ ನಿನಗೆ ಅದು ಹೊಳಿತೈತಿ. ಆ ಜ್ಞಾನ ದೃಷ್ಟಿ ನಿನ್ನಲ್ಲಿ ಜಾಗೃತ ಆಗ್ಬೇಕಾತಂದ್ರೆ ನೀನು ಅಂತ ಜ್ಞಾನಿಗಳ ಸಂಘ ಸತ್ಸಂಗದೊಳಗೆ ತೊಡಗಬೇಕು. ಪ್ರತಿಯೊಬ್ಬರಲ್ಲಿ ಇದು ಐತಿ ವಿವೇಕದ ಕಣ್ಣು. ಅದನ್ನು ಜಾಗೃತಗೊಳಿಸುವ ಸಂಬಂಧ ಈ ಸತ್ಸಂಗವನ್ನು ಮಾಡಬೇಕು. ಆ ವಿವೇಕ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ನಿನಗೆ ಯಾವ ಬಾಧೆನೂ ಆಗುದಿಲ್ಲ ನೋಡಿ. ಸತ್ಸಂಗದೊಳಗೆ ತೊಡಗುವ ಉದ್ದೇಶ ನಾವು. ಆ ದಿವ್ಯ ದೃಷ್ಟಿ ನಮ್ಮಲ್ಲಿ ಜಾಗೃತ ಆಗ್ಬೇಕು. ವಿವೇಕದ ಕಣ್ಣು ನಿರಂತರ ಸತ್ಸಂಗದೊಳಗೆ ತೊಡಗುವುದರಿಂದ ಅದು ನಮ್ಮಲ್ಲಿ ಜಾಗೃತ ಆಕೈತಿ. ಪ್ರಯತ್ನ ಮಾಡಿದ್ರೆ ಆಕೈತಿ. ನಾವು ಅದಕ್ಕಾಗಿ ಪ್ರಯತ್ನ ಮಾಡೋದಿಲ್ಲ. ಬರೀ ನಮ್ ಬಾಳೆ ನಾಟಕ ಆಗಲಿ, ಶುದ್ಧ ಆಗ್ಲಿ ಅಂತ. ಏನ್ ಮಾಡವ? ಅದು ಬೇಕಾಗಿಲ್ಲ ನಮ್ಗೆ. ಅದು ಜಗತ್ತಿನಿಂದ ಏನೂ ಬೇಡಪ್ಪ ಅನ್ನೋ ಅದು ಹೊಳಿವು. ವಿವೇಕ ಇದ್ರೆ ಬರ್ತೈತಿ ಅದು. ವಿವೇಕ ಇಲ್ಲದ ಹೊರತು ನಮಗೆ ಇದು ಬ್ಯಾಡ ಅನ್ನೋ ಬುದ್ಧಿ ಬರುದನೇ ಇಲ್ಲ ನಮಗೆ. ಏನ್ ಯಾವನಲ್ಲಿ ಹಿತಾಹಿತ ವಿಚಾರ ನಿತ್ಯ ಅನಿತ್ಯದ ವಿವೇಕ ಇರ್ತೈತಿ. ಯಾವ ಇದನ್ನ ಬೇಡಾಕ ಹೋಗುದು. ಅನಿತ್ಯವಾದದ್ದೈತಿ. ಇದು ಎಷ್ಟಿದ್ರು ಇದು ನಮಗೆ ಸುಖ ಕೊಡೋದಿಲ್ಲ. ನಮಗ್ ಬೇಕಾದದ್ದು ಈ ಜಗತ್ತಿನಾಗ ಇಲ್ಲ. ಅದಕ್ಕೆ ಇದನ್ನ ಅಪೇಕ್ಷೆ ಮಾಡಕ್ ಹೋಗುದು ನಾವು. ಹಂಗಾರೆ ಇದ್ರಾಗ ಎಲ್ಲಿ ಐತಿ? ಹಂಗಾರೆ ಅದು ಜಗತ್ತಿನಾಗ ಅದ್ರಾಗೂ ಇಲ್ಲದ ಸುಖ ಎಲ್ಲಿ ಐತಿ ಅನ್ನೋದನ್ನ ನೀ ಅನುಭವದಿಂದ ನೋಡ್ಕೋ. ನಿನ್ನೊಳಗೆ ನೀ ನೋಡ್ಕೊಂಡಾಗ ಅದ ಐತಿ.
ಅದನ್ನ ಮಾಡಿದ್ರು ಎಲ್ಲ ಮಹಾತ್ಮರ ಪ್ರಯತ್ನ. ತನ್ನೊಳಗೆ ತಾನು ಸುಖವನ್ನು ಕಂಡುಕೊಂಡು ಅವರಂತೆ ನಾವು ಅದನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ನಿರಂತರ ಅಭ್ಯಾಸ ಬೇಕಿದೆ. ಒಮ್ಮೆ ಅದ್ರ ಒಳಗೆ ಆನಂದ ನಿನ್ನಲ್ಲಿ ಐತಿ ಅನ್ನೋ ಸ್ವಾದ ಹತ್ತಿ ಅಂದ್ರೆ ಅನ್ಯದ್ರ ಕಡೆ ಹೋಗುವುದನ್ನ ಬಿಟ್ಟು ಬಿಡ್ತೈತಿ ಮನಸ್ಸಾಗ. ಎಲ್ಲದರ ಬಗ್ಗೆ ಉದಾಸೀನ ಭಾವ ತನ್ನಿಂದ ತಾನ ಬಂದ್ಬಿಡ್ತೈತಿ. ಎದರಾಗೂ ಆಸಕ್ತಿ ಉಳಿದಿಲ್ಲ ತಗ. ಅದರ ನಿಜವಾದ ಇರುವಿನ ಅನುಭವ ನಮ್ಮಲ್ಲಿ ನಾನಾ ಅದೇನ ಅನುಭವ ಬರಕೈತಿ ಅಂದ್ರೆ ಅನ್ಯದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಸ್ವಾಭಾವಿಕವಾಗಿ ಹೋಗಿ ಬಿಡ್ತೈತಿ. ಉದಾಸೀನ ಭಾವ ಬರ್ತದೆ. ಅದ್ರಾಗ ಅವಾಗ ಅಭ್ಯಾಸ ಇರ್ಬೇಕೈತೆ. ಒಮ್ಮೆ ನೋಡ್ರಿ ಅದನ್ನ ಅಂತಿದ್ರು, ಸವಿ ಹಚ್ಕೊಂಡು ನೋಡ್ಕೊಳ್ಳೋದು. ಅದನ್ನ ಹಚ್ಕೊಳಕ್ತಾ ಇರಲಿಲ್ಲ. ಮತ್ತು ಇಂದ್ರಿಯಗಳ ಮಜಾ ಹಾಕ್ಕೊಂಡು ಹಚ್ಬಿಡ್ತು. ಬಿಡು ಪುರ್ಸೊತ್ಲೆ ಚಲೋ ಆತ ಇಂದ್ರಿಯಗಳು ಯಾವ ಅವ ಸುಖರೂಪ ಅಂತ ಅನಿಸ್ತೈತಿ. ಅಭ್ಯಾಸ ಮಾಡೋವಾಗ ಗೊತ್ತಾಕೈತಿ ಇದನ್ನ ಬಿಟ್ಟು ನಾವು ಅನುಭವಕ್ಕೆ ಬರ್ತೈತಿಪ್ಪ ಇದು ಅಂತ. ಸುಳ್ಳ ಇದ್ರಾಗ ದಣಿತೇವೆ ನಾವು. ಅವ ಅದರ ಬಗ್ಗೆ ಉದಾಸೀನ ಇರ್ತಾನೆ. ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಕೋತ ಬರ್ತೈತಿ. ನಾವು ಬರ್ತೈತಿ. ಈ ಅಭ್ಯಾಸ ಬಲಿಯಾಕೈತಿ ಅಂದ್ರೆ, ಅನುಭವಕ್ಕೆ ಬರಾಕೈತಿ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಎಲ್ಲ ಹೋಗ್ಬಿಡ್ತೈತಿ. ಯಾವಾಗಲೂ ಅದರ ಆಂತರಿಕವಾಗಿ ಅಭ್ಯಾಸದಾಗ ತೊಡಗ್ತಾನ, ಸ್ವರೂಪದ ಅಭ್ಯಾಸದಾಗ. ಅದು ಎಲ್ಲೋ ಒಬ್ರು ಹಿಂದಿನ ಜನ್ಮದ ಪುಣ್ಯ ಇದ್ರೆ ಒಲುವಕತಿಲ್ಲ ಅಂದ್ರೆ ಮತ್ತು ಬಾಳೆ ಬದುಕು ಇದ ಕರಿ ಅಂತ ಜನ್ಮಾಂತರ ದುಃಖ ಪಡಕ್ ಹಚ್ತೈತಿ. ಬಿಡು.